ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಇದನ್ನು ಸ್ಪರ್ಧಾ ವಿಜೇತ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡಿರ್ತೀವಿ. ತಾವು ಕೂಡ ಈ ಪಾಠಗಳನ್ನು ಒಮ್ಮೆ ನೋಡ್ಬೋದಾಗಿದೆ. ಮೊದಲನೇದು ಬಂದಾಗ ಭಾರತದ ಸಂವಿಧಾನ. ಭಾರತ ಸಂವಿಧಾನ ಅಂತಿದ್ದಂಗೆ ಇದನ್ನು ಎಲ್ಲೋ ಒಂದು ಕಡೆ ನಮಗೆ ತುಂಬ ಗೌರವ ಬರ್ತದೆ. ಕಾರಣ, ಜಗತ್ತಿನ ಸಂವಿಧಾನದಲ್ಲೇ ಅತ್ಯುತ್ತಮವಾದ ಸಂವಿಧಾನ. ಕಾರಣ, 60 ದೇಶಗಳಿಂದ ಈ ಮಾಹಿತಿಗಳನ್ನು, ಉತ್ತಮ ಅಂಶಗಳನ್ನು ಎರವಲು ಪಡೆದು ಭಾರತದ ಸಂವಿಧಾನವನ್ನು ರಚಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಈ ಸಂವಿಧಾನ ಜಗತ್ತಿನಲ್ಲಿ ಉತ್ಕೃಷ್ಟ ಸಂವಿಧಾನವಾಗಿದ್ದು, ಇಂದಿನ ಕಾಲಘಟ್ಟದಲ್ಲಿ ಯಾವುದಾದ್ರೂ ಒಂದು ಹೊಸ ದೇಶ ಸಂವಿಧಾನವನ್ನು ರಚಿಸಬೇಕು ಅಂದರೆ ಭಾರತ ಸಂವಿಧಾನವನ್ನು ಅಂಶಗಳನ್ನು ಎರವಲು ಪಡ್ಕೊತಾ ಇದೆ. ಹಾಗಾದರೆ ಜಗತ್ತಿನ ಅನೇಕ ದೇಶಗಳಿಗೆ ಭಾರತದ ಸಂವಿಧಾನ ಮಾದರಿ ಆಗ್ತಾ ಇದೆ. ಹಾಗಾದರೆ ಯಾತಕ್ಕಾಗಿ ಈ ಸಂವಿಧಾನವನ್ನು ಅಷ್ಟು ಜಗತ್ತಿನಲ್ಲಿ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಭಾರತದ ಸಂವಿಧಾನವನ್ನು ಕೇವಲ ಯಾವುದೋ ಒಂದು ಧರ್ಮಕ್ಕೆ, ಜಾತಿಗೆ, ಜನಾಂಗಕ್ಕೆ ಅಥವಾ ಲಿಂಗಕ್ಕೆ ರೂಪಿಸಿಲ್ಲ. ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ, ಹಾಗಾದರೆ ಕಟ್ಟ ಕಡೆ ವ್ಯಕ್ತಿ ಇದನ್ನು ಅನುಭವಿಸೋಂಗೆ, ಹಾಗಾದರೆ ಅವರನ್ನು ಶೋಷಣೆಯಿಂದ ಬರತರಂಗೆ, ಅವನಿಗೆ ಎಲ್ಲ ಹಕ್ಕುಗಳನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡುವಂಥ ಅಂಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಅಲ್ಲಿಗೆ ಅರ್ಥ, ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ವಯವಾಗುವಂಥ ಅಂಶಗಳನ್ನು ಈ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಇಂಥ ಸಂವಿಧಾನವನ್ನು ಪಡೆದಂಥ ನಾವೇ ಭಾಗ್ಯರು. ಹಾಗಾದರೆ ಈ ಭಾರತ ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೋಬೇಕು. ಹಾಗಾದರೆ ಆಧುನಿಕ ಪ್ರಪಂಚದಲ್ಲಿ ಯಾವುದು ಉತ್ತಮವಾದ ಮೌಲ್ಯಗಳು ಅಂದರೆ ಸಂವಿಧಾನ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳುವಂಥದ್ದು. ಅಂತಹ ಮೌಲ್ಯಗಳಿದೆಯಾ ಸರ್? ಗ್ಯಾರಂಟಿ ಇದೆ. ಹಾಗಾದರೆ ಜಾತ್ಯತೀತ ಕಲ್ಪನೆಗಳಿದೆ, ಸಮಾನತೆ ಇದೆ, ಪ್ರಜಾಪ್ರಭುತ್ವ ಮೌಲ್ಯಗಳಿದೆ. ಹಾಗಾದರೆ ಇಡೀ ಜಗತ್ತೇ ನಿರೀಕ್ಷೆ ಮಾಡ್ತಾ ಇರುವಂಥ ಮೌಲ್ಯಗಳನ್ನು ತುಂಬಿರುವಂಥದ್ದೇ ನಮ್ಮ ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನ ಬಹಳ ಉತ್ಕೃಷ್ಟವಾಗಿ ಬರೋದಕ್ಕೆ ಕಾರಣ ಅನೇಕ ಜನ ವ್ಯಕ್ತಿಗಳ ಶ್ರಮ ಮತ್ತು ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮ ಮತ್ತು ಜ್ಞಾನ ಅದರ ಫಲವಾಗಿದೆ. ಹಾಗಾದರೆ ಈ ಭಾರತದ ಸಂವಿಧಾನವನ್ನು ನಾವು, ನೀವೆಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೋಬೇಕು, ಅನುಸರಿಸಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಹಾಗಾದರೆ ಅಧಿಕಾರಿಗಳಾಗುವಂಥವ್ರು ಕೂಡ ಇದನ್ನು ಕಡ್ಡಾಯವಾಗಿ ಅಳವಡಿಸ್ಕೊಳ್ಳೇಬೇಕು. ಕಾರಣ ಏನಂದರೆ, ದೇಶದಲ್ಲಿ ಅವರು ಆಡಳಿತವನ್ನು ನಡೆಸಬೇಕಾದ್ರೆ ಸಂವಿಧಾನಕ್ಕೆ ಬದ್ಧವಾಗಿ ಆಡಳಿತ ನಡೆಸಬೇಕು. ಭಾರತ ದೇಶದ ಕಟ್ಟುಕಡೆ ವ್ಯಕ್ತಿಯಿಂದ ಹಿಡಿದು ಭಾರತ ದೇಶದ ರಾಷ್ಟ್ರಪತಿ ಕೂಡ ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಮತ್ತು ಸಂವಿಧಾನವನ್ನು ಅಳವಡಿಸ್ಕೋಬೇಕು. ಹಾಗಾದರೆ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಆಧಾರವಾಗಿ ಇಟ್ಕೊಂಡೇ ಆಡಳಿತವನ್ನು ನಡೆಸಬೇಕು. ಅದಕ್ಕೆ ಇದನ್ನು ಭಾರತದ ಆಡಳಿತದ ಭಗವದ್ಗೀತೆ ಅಂತ ಕರಿತಾ ಬರ್ತೀವಿ. ಹಾಗಾದರೆ ಈ ಭಾರತದ ಸಂವಿಧಾನಕ್ಕೆ ಆದರೆ ಆಡಳಿತಶಾಹಿಗಳು, ಆಡಳಿತವನ್ನು ನಡೆಸುವಂಥವರು ಸುಗಮವಾಗಿ ಮತ್ತು ಉತ್ತಮವಾದ ಆಡಳಿತ ಕೊಡಬೇಕಾದ್ರೆ ಸಂವಿಧಾನವನ್ನು ಅಳವಡಿಸ್ಕೋಬೇಕು. ಸಂವಿಧಾನವನ್ನು ಬರೆದು ಕೊನೆ ಹಂತದಲ್ಲಿ ಸಹಿ ಹಾಕಬೇಕಾಯಿತು. ಸಹಿ ಹಾಕಿದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಈ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥದ್ದು, ಉಳಿಸುವಂಥದ್ದು ಮತ್ತು ಸಂರಕ್ಷಣೆ ಮಾಡುವಂಥದ್ದು ನಿಂತಿರೋದು ಪ್ರಮುಖ ಸಂಸ್ಥೆಗಳ ಮೇಲೆ ಮತ್ತು ಅದರ ಮುಖ್ಯಸ್ಥರುಗಳ ಮೇಲೆ ಮತ್ತು ಅಧಿಕಾರಿಶಾಹಿಗಳ ಮೇಲೆ ಅಂತ ಹೇಳ್ತಾ ಬರ್ತಾರೆ. ಅದರ ಅರ್ಥ ಬಹಳ ಮುಖ್ಯವಾದದ್ದು. ಈಗ KPSC ಇದೆ, ಎಲೆಕ್ಷನ್ ಕಮಿಷನ್ ಇದೆ. ಹಾಗಾದರೆ ಅಧಿಕಾರಿಶಾಹಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಉತ್ತಮವಾದಂಥ ವ್ಯಕ್ತಿಗಳು ಬಂದು ಅವರು ಸಂವಿಧಾನವನ್ನು ಎತ್ತಿ ಹಿಡಿಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನಕ್ಕೆ ಬೆಲೆ ಬರ್ತದೆ. ಅಲ್ಲಿಗರ್ಥ ಮುಖ್ಯವಾಗಿ ಆಡಳಿತ ನಡೆಸುವಂಥವರು ಸಂವಿಧಾನವನ್ನು ಅಳವಡಿಸ್ಕೋಬೇಕು ಮತ್ತು ಅರಿತಿರಬೇಕು. ಹಾಗಾದರೆ ಅದಕ್ಕಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂವಿಧಾನವನ್ನು ಒಂದು ಮುಖ್ಯವಾದ ವಿಷಯವನ್ನಾಗಿಟ್ಟಿದ್ದಾರೆ. ಒಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ಸಂವಿಧಾನವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದೋರು ಮಾತ್ರ ಅಲ್ಲ, ಸಾಮಾನ್ಯ ವ್ಯಕ್ತಿಗಳು ಓದ್ಕೋಬೇಕಾಗಿದೆ. ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ವೈದ್ಯರು, ಇಂಜಿನಿಯರ್ಗಳು, ಶಿಕ್ಷಕರು ಕೂಡ ಇದನ್ನು ಓದ್ಕೊಂಡಿರಬೇಕಾಗುತ್ತೆ. ಕಾರಣ ಯಾಕೆ ಸರ್? ಹಾಗಾದ್ರೆ ವೈದ್ಯರು ಯಾಕೆ ಓದಬೇಕು ಸಂವಿಧಾನವನ್ನು ಅಂದರೆ, ಇತ್ತೀಚೆಗೆ MBBS ಮಾಡ್ತಾ ಇರೋರ್ಗೆ ಇಟ್ಟಿದ್ದಾರೆ, BE ಮಾಡ್ತಾ ಇರೋರ್ಗೆ ಇಟ್ಟಿದ್ದಾರೆ, BSc ಮಾಡೋರು ಕೂಡ ಭಾರತ ಸಂವಿಧಾನವನ್ನು ಓದಬೇಕು. ಯಾಕೆಂದ್ರೆ ಅಷ್ಟು ಮಹತ್ವವಾದದ್ದು. ಸರ್, ವೈದ್ಯ ಯಾಕೆ ಓದಬೇಕು? ವೈದ್ಯ ಯಾಕೆ ಓದಬೇಕಂದ್ರೆ, ಒಬ್ಬ ರೋಗಿ ಬಂದಾಗ ಅವನು ಯಾವ ಜಾತಿಯವನು, ಯಾವ ಧರ್ಮದವನು, ಯಾವ ಲಿಂಗ, ಹಾಗಾದರೆ ಯಾವ ಜನಾಂಗದವನು ಅಂತ ನೋಡಿದಲ್ಲೇ
ಅವನನ್ನು ಉಪಚರಿಸೋದು ಬಹಳ ಮುಖ್ಯವಾದದ್ದು. ಈಗ ಜಾತಿ ಧರ್ಮವನ್ನು ನೋಡ್ತಾ ಬಂದಾಗ ಅವನಿಗೆ ಸಂವಿಧಾನದ ಹಿನ್ನೆಲೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದರಿಂದ ಜ್ಞಾನ ಜೊತೆಗೆ ನಮಗೆ ಸಂವಿಧಾನವನ್ನು ಬೇಕಾಗಿದೆ. ಹಾಗಾದರೆ ಮಾನವೀಯವಾಗಿ ನಡ್ಕೋಬೇಕು ಅಂದರೆ ಸಂವಿಧಾನ ಬೇಕಾಗಿದೆ. ಇಷ್ಟು ಮುಖ್ಯವಾದಂಥ ಪವಿತ್ರವಾದಂಥ ಒಂದು ವಿಷಯವನ್ನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ STA ಇಂದ ಹಿಡಿದು IAS ವರೆಗೆ ಈ ಸಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ. ಹಾಗಾದರೆ ಈ ಸಬ್ಜೆಕ್ಟ್ ಅನ್ನ ಓದೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೋಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲರೂ ಕೂಡ ಅಳವಡಿಸ್ಕೊಂತೀರ ಅಂತ ನಾನು ಆಶಿಸ್ತೀನಿ. ಸಂವಿಧಾನವನ್ನ ಒಂದು ಅಂಕಗಳನ್ನು ಗಳಿಸೋದಕ್ಕೋ ಅಥವಾ ಜೀವನೋಪಾಯ ಮಾಡೋದಕ್ಕೋ ಅಥವಾ ಒಂದು ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೋ ಓದಬೇಡಿ. ಅದರ ಬದಲಿಗೆ ಸಂವಿಧಾನವನ್ನ ಜೀವನದಾಗ ಅಳವಡಿಸಿಕೊಂಡು ಒಳ್ಳೆ ನಾಗರಿಕರಾಗೋದಕ್ಕೆ, ಸತ್ ಪ್ರಜೆಗಳಾಗೋದಕ್ಕೆ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಓದಬೇಕಾಗಿದೆ. ಇದು ನಮ್ಮ ಜೀವನದ ಅವಿಭಾಜ್ಯ ಭಾಗ ಆಗಿದೆ. ಹಾಗಾದರೆ ಈ ದಿನ ನಾನು ಸಂವಿಧಾನದ ಅತ್ಯಂತ ಮುಖ್ಯವಾದಂಥ ಪ್ರಮುಖವಾದಂಥ ಒಂದು ಟಾಪಿಕ್ ಆದಂಥ ಪ್ರಸ್ತಾವನೆ ಬಗ್ಗೆ ಮಾತಾಡ್ತಾ ಬರ್ತೀನಿ. ಹಾಗಾದರೆ ಈ ದಿನದ ಟಾಪಿಕ್ಗೆ ನಂದು ಪ್ರಸ್ತಾವನೆ. ಕೇವಲ ಪ್ರಸ್ತಾವನೆಯನ್ನ ಒಂದು ಪರೀಕ್ಷೆ ದೃಷ್ಟಿನಲ್ಲಿ ಮಾತಾಡಲ್ಲ, ಜೀವನಕ್ಕೂ ಹೇಗೆ ಅಳವಡಿಸ್ಕೋಬೇಕು, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಹೇಗೆ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹಾಗಾದರೆ ಮತ್ತೆ ವಿಶ್ಲೇಷಣಾತ್ಮಕವಾಗಿ ಪರೀಕ್ಷೆಗಳನ್ನು ಬರೀಬೇಕಾದ್ರೆ ವಿಶ್ಲೇಷಣಾತ್ಮಕ ವಿಷಯವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಹಾಗಾದರೆ ಇವತ್ತಿನ ನನ್ನ ಪ್ರಮುಖವಾದ ಟಾಪಿಕ್ಕು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ. ಪ್ರಿಯಾಂಬಲ್ ಪ್ರಸ್ತಾವನೆ. ಒಂದು ಪ್ರಶ್ನೆ ರೈಸ್ ಆಗ್ತದೆ, ಈ ಪ್ರಸ್ತಾವನೆ ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ? ಹಾಗಾದರೆ ಎಲ್ಲಿಂದ ಬಂತು ಈ ಕಾನ್ಸೆಪ್ಟು? ಆಧುನಿಕ ಜಗತ್ತನ್ನು ನೋಡ್ತಾ ಬಂದಾಗ ಆಧುನಿಕ ಜಗತ್ತಿನಲ್ಲಿ ನಮ್ಮ ಅಮೆರಿಕಾದ ಸಂವಿಧಾನ 1787ರಲ್ಲಿ ರಚನೆ ಮಾಡ್ತಾ ಬಂದರು. 1789 ಅದು ಜಾರಿಗೆ ಬರ್ತಾ ಬಂತು. ಅಂತ ಅಮೆರಿಕಾದ ಸಂವಿಧಾನದಲ್ಲಿ ಅಮೆರಿಕಾದ ಸಂವಿಧಾನವನ್ನ ಓಪನ್ ಮಾಡಿದ್ರೆ, ತೆರೆದ್ರೆ ಫಸ್ಟ್ ಸಿಕ್ಕೋದೆ ಹಾಗಾದರೆ ಪ್ರಸ್ತಾವನೆಯಿಂದ ಆರಂಭವಾಗ್ತಾ ಬರ್ತದೆ. ಅಲ್ಲಿಗೆ ನಮಗೊಂದು ಗೊತ್ತಾಗ್ತದೆ, ಹಾಗಾದರೆ ಜಗತ್ತಿನಲ್ಲಿ ಹಳೆಯ ಸಂವಿಧಾನವಾದಂಥ ಆಧುನಿಕ ಜಗತ್ತಿನಲ್ಲಿ ಗೊತ್ತಿರಲಿ, ಹಳೆಯ ಸಂವಿಧಾನ ಅಂದ್ರೆ ಯುರೋಪ್ ಕಾಂಟಿನೆಂಟ್ ಆಗಿರುವಂತಹ ಸ್ಯಾನ್ ಮೆರೋನ್ ಸಂವಿಧಾನ ಬರ್ತದೆ, 1600ರಲ್ಲಿ ಅವರು ರಚನೆ ಮಾಡಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಹಾಗಾದರೆ ಹಳೆಯ ಸಂವಿಧಾನ ಯಾವುದು ಅಂದ್ರೆ ಅಮೆರಿಕ ಕಡೆ ಹೋಗ್ತೀವಿ. ಅಂತ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಇದೆ, ಆರಂಭವನ್ನು ಪ್ರಿಯಾಂಬಲ್ ಇಂದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶದಲ್ಲೂ ಕೂಡ ಇದೆ. ದಕ್ಷಿಣ ಆಫ್ರಿಕಾದ ಸಂವಿಧಾನ ಕೂಡ, ಹಾಗಾದರೆ ದಕ್ಷಿಣ ಆಫ್ರಿಕಾದ ಸಂವಿಧಾನದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನು ಕಾಣಬಹುದು. ಹಾಗಾದರೆ ನಮ್ಮ ಭಾರತ ದೇಶದಲ್ಲೂ ಕೂಡ ಪ್ರಸ್ತಾವನೆ ಇದೆ. ಹಾಗಾದರೆ ಜಗತ್ತಿನ ಅನೇಕ ದೇಶಗಳು ಪ್ರಸ್ತಾವನೆ ಹೊಂದಿರುವಂತೆ ಭಾರತ ದೇಶವು ಕೂಡ ಸಂವಿಧಾನದ ಆರಂಭದಲ್ಲಿ ಪ್ರಸ್ತಾವನೆಯನ್ನು ಹೊಂದಿದೆ. ಹಾಗಾದರೆ ಇದನ್ನ ಯಾರು ಕೊಟ್ಟಿದ್ದು, ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಹಾಗಾದರೆ ಏನಿದು ಪ್ರಸ್ತಾವನೆ ಅಂದ್ರೆ, ಮೊದಲನೇದಾಗಿ ವಾಟ್ ಈಸ್ ಪ್ರಿಯಾಂಬಲ್? ಹಾಗಾದರೆ ಪ್ರಸ್ತಾವನೆ ಅಂದ್ರೆ ಏನು ಅಲ್ಲ, ನಮ್ಮ ಭಾರತದ ಸಂವಿಧಾನ ಇದೆಯಲ್ಲ, ಈ ಭಾರತದ ಸಂವಿಧಾನದಲ್ಲಿ ಅನೇಕ ಏನಿದೆ ಧ್ಯೇಯಗಳಿದೆ, ಹಾಗಾದರೆ ರೂಪುರೇಷೆಗಳಿದೆ, ಹಾಗಾದರೆ ರೂಪುರೇಷೆಗಳನ್ನು ಹೊಂದಿದೆ. ಹಾಗಾದರೆ ಸಂವಿಧಾನ ತನ್ನದೇ ಆದಂತಹ ರೂಪುರೇಷೆಗಳನ್ನು ಹೊಂದಿದೆ. ಹಾಗಾದರೆ ಈ ರೂಪುರೇಷೆಗಳಿದೆ, ಹಾಗಾದರೆ ಸಿದ್ಧಾಂತಗಳನ್ನು ಹೊಂದಿದೆ, ಹಾಗಾದರೆ ಸಿದ್ಧಾಂತಗಳಿವೆ, ಹಾಗಾದರೆ ಧ್ಯೇಯಗಳಿವೆ, ಹಾಗಾದರೆ ಆಬ್ಜೆಕ್ಟಿವ್ ಸಾಧ್ಯ, ಹಾಗಾದರೆ ಆದರ್ಶಗಳಿವೆ, ಹಾಗಾದರೆ ಧ್ಯೇಯಗಳಿವೆ, ಧ್ಯೇಯಗಳನ್ನು ಹೊಂದಿದೆ, ಹಾಗಾದರೆ ಅನೇಕ ಆಶೋತ್ತರಗಳನ್ನು ಹೊಂದಿದೆ. ಈ ಧ್ಯೇಯಗಳು, ಆಶೋತ್ತರಗಳು, ಹಾಗಾದರೆ ಇವನ್ನೆಲ್ಲವೂ ಕೂಡ, ಹಾಗಾದರೆ ಈ ಎಲ್ಲವನ್ನೂ ಹೊಂದಿರುವಂಥದ್ದು ನಮ್ಮ ಸಂವಿಧಾನ. ಈ ಧ್ಯೇಯಗಳನ್ನ ಸಂಕ್ಷಿಪ್ತವಾಗಿ, ಹಾಗಾದರೆ ಇನ್ ದ ಫಾರ್ಮ್ ಆಫ್ ಎ ಬ್ರೀಫ್ ಮ್ಯಾನರ್, ಹಾಗಾದರೆ ಸಂಕ್ಷಿಪ್ತವಾಗಿ ಅದನ್ನ ಹಿಡಿದಿಟ್ಕೊಂಡಿರುವಂತ, ಅದನ್ನ ನಿರೂಪಣೆ ಮಾಡಿರುವುದನ್ನೇ ಭಾರತದ ಪ್ರಸ್ತಾವನೆ ಅಂತ ಕರಿತೀವಿ. ಹಾಗಾದರೆ ಪ್ರಸ್ತಾವನೆ ಅಂದ್ರೆ ತಮಗೆ ಗೊತ್ತಾಗ್ತಾ ಬಂತು, ಹಾಗಾದರೆ ಏನದು ಸಂವಿಧಾನದಾಗಿರುವಂತ ರೂಪುರೇಷೆಗಳು, ಧ್ಯೇಯಗಳನ್ನ, ಆದರ್ಶಗಳನ್ನ, ಸಿದ್ಧಾಂತಗಳನ್ನ ಅದನ್ನ ಸಂಕ್ಷಿಪ್ತವಾಗಿ ಮಂಡನೆ ಮಾಡಿರೋದೇ ಹಾಗಾದರೆ ದಟ್ ಇಸ್ ಕಾಲ್ಡ್ ಎಸ್ ಎ ಪ್ರಿಯಾಂಬಲ್. ಹಾಗಾದರೆ ನಿಮಗೆ ಬಹಳ ಸಿಂಪಲ್ ಆಗಿ ಗೊತ್ತಾಯ್ತು, ಸಂವಿಧಾನ ಏನ್ ಹೇಳುತ್ತೋ ಅದನ್ನ ಸಂಕ್ಷಿಪ್ತವಾಗಿ ಹೇಳೋದನ್ನೇ ಪ್ರಿಯಾಂಬಲ್ ಅಂತ ಕರಿತಾ ಬರ್ತೀವಿ. ಹಾಗಾದರೆ ಗೊತ್ತಾಗ್ತಾ ಬಂತು, ಸಂವಿಧಾನವನ್ನು ಪೂರ್ತಿ ನೋಡೋ ಬದಲು ಭಾರತದ ಪ್ರಿಯಾಂಬಲ್ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಇದರೆಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಹಾಗಾದರೆ ಪ್ರಿಯಾಂಬಲ್ ಅನ್ನ ಓದೋದ್ರ ಮುಖಾಂತರ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ, ಹಾಗಾದರೆ ಶಿಕ್ಷಣ ಇಲಾಖೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಶಾಲೆಗಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಪ್ರಸ್ತಾವನೆಯನ್ನ ಮಕ್ಕಳಿಗೆ ತಿಳಿಸಬೇಕು ಮತ್ತು ಮಕ್ಕಳಿಗೆ ಗೊತ್ತಾಗೋ ರೀತಿಯಲ್ಲಿ ಹಾಗಾದರೆ ಶಾಲೆನಲ್ಲಿ ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು ಅಂತ ಹೇಳ್ತಾ ಬಂದಿದೆ. ಇದರ ಅರ್ಥ ಮಕ್ಕಳು ಶಾಲಾ ಅವಧಿನಲ್ಲೇ
ಪ್ರಿಯಾಂಬಲ್ ಬಗ್ಗೆ ತಿಳ್ಕೋಬೇಕು ಮತ್ತು ಭಾರತದ ಸಂವಿಧಾನದ ಅರಿವನ್ನು ಹೊಂದಿರಬೇಕು ಅಂತ ಹೇಳಿ ಹಾಗಾದ್ರೆ ಪ್ರಿಯಾಂಬಲ್ ಅನ್ನ ಆ ಹಂತದಲ್ಲೇ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಮ್ಗಿದ್ರ ಮಹತ್ವ ಅರ್ಥ ಆಗ್ತಾ ಇದೆ. ಯಾತಕ್ಕಾಗಿ ಅದನ್ನು ಇಡು ಅಂತ ಹೇಳ್ತಾ ಇದ್ದಾರೆ, ಅದರ ಔಚಿತ್ಯವೂ ಕೂಡ ಅರ್ಥ ಆಗ್ತಾ ಇದೆ. ಅಲ್ಲಿಗೆ ಅರ್ಥ ಈಗ ಮುಂದೆ ಬರ್ತಾ ಇದ್ದೀನಿ. ಈ ಪ್ರಿಯಾಂಬಲ್ ಅನ್ನೋದನ್ನ 1946 ಡಿಸೆಂಬರ್ 13ರಂದು ಹಾಗಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯ ಅಂತ ಹೇಳಿ ದ ನೇಮ್ ಆಫ್ ಎ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಹಾಗಾದ್ರೆ ಧ್ಯೇಯಗಳ ನಿರ್ಣಯ ಅಂತ ಹೇಳಿ ಹೆಸರಿನಲ್ಲಿ ಕೊಡ್ತಾ ಬರ್ತಾರೆ ಸಂವಿಧಾನ ರಚನಾ ಸಭೆಗೆ. ನಿಮ್ಗೆ ಒಂಚೂರು ಹಿನ್ನೆಲೆ ಮಾತಾ ಬರ್ತೀನಿ. 1946 ಡಿಸೆಂಬರ್ 9ಕ್ಕೆ ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಆರಂಭವಾಗುತ್ತೆ. 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆ ಸೇರ್ತಾ ಬರ್ತದೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಹಾಗಾದ್ರೆ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾದ್ರೆ 1946 ಡಿಸೆಂಬರ್ 11ರಂದು ಹಾಗಾದ್ರೆ ಆಯ್ಕೆ ಮಾಡ್ತಾ ಬರ್ತಾರೆ ಸಂವಿಧಾನ ರಚನಾ ಸಭೆಗೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿ, ಎಚ್ ಸಿ ಮುಖರ್ಜಿ ಅವರು ಉಪಾಧ್ಯಕ್ಷರಾಗಿ, ಹಾಗಾದ್ರೆ ಬಿ ಎನ್ ರಾಯರವರು ಸಲಹೆಗಾರರಾಗಿ ಆಯ್ಕೆ ಆಗ್ತಾ ಬರ್ತಾರೆ. ಆದ ನಂತರ ಮೂರನೇ ದಿನ ಹಾಗಾದ್ರೆ ಮೂರನೇ ಸಭೆ ಸೇರಿದಾಗ 1946 ಡಿಸೆಂಬರ್ 13ರಂದು ನೆಹರೂರವರು ಧ್ಯೇಯಗಳ ನಿರ್ಣಯವನ್ನು ಕೊಡ್ತಾರೆ. ಹಾಗಾದ್ರೆ ಇಂಗ್ಲಿಷ್ಗೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ. ಒಮ್ಮೆ ಕ್ವಶನ್ ಪೇಪರ್ ಕೇಳಿದ್ದಾನೆ. ಹಾಗಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಸ್ತಾವನೆಯನ್ನ ಆರಂಭದಲ್ಲಿ ಏನೇ ಹೆಸರಿನಲ್ಲಿ ಕೊಡ್ತಾ ಬಂದ್ರು ಅಂತ ಅದನ್ನ ಧ್ಯೇಯಗಳ ನಿರ್ಣಯ ಅಂತ ಕರಿತಾ ಬರ್ತೀವಿ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮೊದಲೇ ಪ್ರಸ್ತಾವನೆ ಅಂತ ಕರೆದಿಲ್ಲ, ಧ್ಯೇಯಗಳ ನಿರ್ಣಯ ಅಂತ ಕರೆದವರು. ನಂತರ 1947 ಹಾಗಾದ್ರೆ ಜನವರಿ 22ರಂದು ಹಾಗಾದ್ರೆ ಜನವರಿ 22 ಹಾಗಾದ್ರೆ ಧ್ಯೇಯಗಳ ನಿರ್ಣಯವನ್ನು ಕೊಟ್ಟಾಗ ಇನ್ನೂ ಭಾರತಕ್ಕೆ ಸ್ವತಂತ್ರವೂ ಬಂದಿಲ್ಲ, ದೇಶ ವಿಭಜನೆಯೂ ಕೂಡ ಆಗಿಲ್ಲ. ಆಗ ಕೊಟ್ಟಿದ್ದಾರೆ. ಜನವರಿ 22ರಂದು ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಇದನ್ನ ಹಾಗಾದ್ರೆ ಸ್ವೀಕಾರ ಮಾಡ್ತದೆ. ಹಾಗಾದ್ರೆ ಈಗ ಈ ಸಂದರ್ಭದಲ್ಲಿ ನೆಹರು ಒಂದು ಮಾತಾಡ್ತಾರೆ, ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ನಕ್ಷೆ ಬೇಕು. ಅದೇ ರೀತಿ ಒಂದು ಉತ್ತಮ ಸಂವಿಧಾನ ಬರಬೇಕು ಅಂದ್ರೆ ಕೆಲವು ಮುಖ್ಯವಾದ ಧ್ಯೇಯಗಳನ್ನ, ಆಶೋತ್ತರಗಳನ್ನ ಮತ್ತು ಆದರ್ಶಗಳನ್ನು ಹೊಂದಿರಬೇಕು. ಅವುಗಳ ಸಂಬಂಧಪಟ್ಟಂತೆ ಹಾಗಾದ್ರೆ ಅವುಗಳ ಮುಖ್ಯವಾದ ಪದಗಳ ಒಳಗೊಂಡಂತ ಧ್ಯೇಯಗಳ ನಿರ್ಣಯವನ್ನು ಕೊಡ್ತಾ ಇದ್ದೀನಿ, ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. 1947 ಜನವರಿ 22ರಂದು ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಇದನ್ನ ಸ್ವೀಕಾರ ಮಾಡ್ತಾ ಬರ್ತದೆ. ನಂತರ ಭಾರತಕ್ಕೆ ಸ್ವತಂತ್ರ ಬರ್ತದೆ 1947 ಆಗಸ್ಟ್ 15ರಂದು. 1949 ಅಕ್ಟೋಬರ್ 17 ಅಷ್ಟೊತ್ತಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ. ಹಾಗಾದರೆ ಈ ಸಂವಿಧಾನ ರಚನಾ ಸಭೆ ಈ ಪ್ರಸ್ತಾವನೆಯನ್ನ ಅಳವಡಿಸಿಕೊಂಡು ಅಥವಾ ಬಳಸಿಕೊಂಡು ಅದರಾಗಿರುವಂತಹ ಮುಖ್ಯವಾದ ಧ್ಯೇಯಗಳನ್ನು ಇಟ್ಕೊಂಡು ಸಂವಿಧಾನವನ್ನು ರಚಿಸುತ್ತಿದೆ. ಅಂತಿಮ ಹಂತದಲ್ಲಿ ಈ ಪದಗಳನ್ನ, ಈ ಪ್ರಸ್ತಾವನೆಯನ್ನ ಅಥವಾ ಧ್ಯೇಯಗಳ ನಿರ್ಣಯವನ್ನ ಸಂವಿಧಾನ ಭಾಗವಾಗಿ ಬಳಸ್ಕೋಬೇಕೇ ಬೇಡವೆ ಅಂತೇಳಿ ಮತದಾನವನ್ನು ಮಾಡ್ತಾರೆ. ಮತದಾನವನ್ನು ಮಾಡಿದಾಗ ಆಗ 1949 ಅಕ್ಟೋಬರ್ 17ರಂದು ಹಾಗಾದ್ರೆ ಮತದಾನದ ಮೂಲಕ ಇದನ್ನು ಸಂವಿಧಾನದ ಭಾಗವಾಗಿ ಸ್ವೀಕಾರ ಮಾಡ್ತಾರೆ. ಆಗ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪ್ರಸ್ತಾವನೆ ಅಂತ ಕರೀತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ, ಮೊದಲು ಧ್ಯೇಯಗಳ ನಿರ್ಣಯವೇ, ನಂತರ ಅನೇಕ ಮಾರ್ಪಾಡುಗಳನ್ನು ಹೊಂದಿ ಪ್ರಸ್ತಾವನೆ ಆಗ್ತಾ ಬಂತು. ಮಾರ್ಪಾಡಂದ್ರೆ ನಂತರ ಸ್ವಾತಂತ್ರ್ಯ ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾರ್ಪಾಡುಗಳನ್ನು ಮಾಡಿ ಪ್ರಸ್ತಾವನೆ ಅಂತ ಹೇಳ್ತಾ ಬಂದ್ರು. ಈಗ ಪ್ರಿಯಾಂಬಲ್ ಆಗಿದೆ. ಹಾಗಾದ್ರೆ 1949 ನವೆಂಬರ್ 26ರಂದು ಪ್ರಸ್ತಾವನೆ ಸಂವಿಧಾನವು ಏನ್ ಮಾಡ್ತಾ ಬರ್ತದೆ, ಜಾರಿ ಮಾಡ್ತಾ ಬರ್ತಾರೆ. ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಪ್ರಸ್ತಾವನೆಯನ್ನ ಜಾರಿಗೆ ತರ್ತಾ ಬರ್ತದೆ. ಜಾರಿಗೆ ತಂದ ದಿನಾಂಕ ನವೆಂಬರ್ 26. ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಬರ್ತದೆ. ಸಂವಿಧಾನ ಜಾರಿಗೆ ಯಾವಾಗ ಬಂತು ಅಂದ್ರೆ 1950 ಜನವರಿ 26. ಆದ್ರೆ ಸಂವಿಧಾನ ಜಾರಿಗೆ ಬಂದಿದ್ದು ಐತಿಹಾಸಿಕವಾಗಿ ಜಾರಿಗೆ ಬರೋದಕ್ಕಾಗಿ ಜನವರಿ 26ನೇ ಆಯ್ಕೆ ಮಾಡಿಕೊಂಡು. ಕಾರಣ 1929ಗೆ ಲಾಹೋರ್ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. 1930 ಜನವರಿ 26ನ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ. ಆ ಹಿನ್ನೆಲೆ ಒಳಗಡೆ ಪೂರ್ಣ ಸ್ವರಾಜ್ಯವನ್ನ 1930 ಜನವರಿ 26 ಮಾಡಿರ್ತಾರೆ. ಆ ಐತಿಹಾಸಿಕ ದಿನವನ್ನ ಜ್ಞಾಪಿಸ್ಕೊಳ್ಳೋದಕ್ಕಾಗಿ ಸಂಪೂರ್ಣವಾಗಿ ಸಂವಿಧಾನವನ್ನ 1950 ಜನವರಿ 26ಕ್ಕೆ ಜಾರಿ ತರ್ತಾರೆ. ಆದರೆ ನಮ್ಮ ಸಂವಿಧಾನದಲ್ಲಿರುವಂತಹ ಪ್ರಸ್ತಾವನೆ ನವೆಂಬರ್ 26ಕ್ಕೆ ಜಾರಿ ಬರ್ತದೆ. ಇದನ್ನ UPSC ನಲ್ಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಏನಂತ, ಸಂವಿಧಾನದಲ್ಲಿರುವಂತಹ ಪ್ರಸ್ತಾವನೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಇದನ್ನು ಗಮನಿಸಬೇಕಾಗುತ್ತೆ. ನವೆಂಬರ್ 26ರಂದು ಜಾರಿ ಬಂತು. ಸಂಪೂರ್ಣವಾಗಿ ಸಂವಿಧಾನ ಜಾರಿಗೆ ಬಂದಿದ್ದು ಯಾವತ್ತ ಅಂದ್ರೆ
1950 ಜನವರಿ 26ರಂದು ಜಾರಿ ಬರ್ತದೆ. ಇದನ್ನ ನಾವು ಯಾವಾಗ ವ್ಯತ್ಯಾಸಗಳನ್ನು ನೋಡ್ತಾ ಬರ್ತೀವೋ ಅದು ದೀರ್ಘಕಾಲ ತಲೆ ಒಳಗಡೆ ಉಳ್ಕೊಂತ ಬರ್ತದೆ. ನವೆಂಬರ್ 26ಕ್ಕೆ ಜಾರಿ ಬರ್ತಾ ಬಂದಿದೆ. ಹಾಗಾದರೆ ಈ ಪ್ರಸ್ತಾವನೆಗೆ ಅಷ್ಟು ಪ್ರಾಮುಖ್ಯತೆ ಇದೆಯೇ? ಹಾಗಾದರೆ ಸಂವಿಧಾನಕ್ಕೂ ಮತ್ತು ಪ್ರಸ್ತಾವನೆಗೂ ಏನು ಸಂಬಂಧ? ಹಾಗಾದರೆ ಸಂವಿಧಾನವು ಉತ್ತಮವಾಗಿ ಹೊರಹೊಮ್ಮೋದಕ್ಕೆ ಈ ಪ್ರಸ್ತಾವನೆ ಎಷ್ಟು ಕೊಡುಗೆ ಕೊಟ್ಟಿದೆ? ಅದಕ್ಕೆ ನಾವು ಕೆಲವು ರಾಜನೀತಿ ತಜ್ಞರು ಹೇಳಿರುವಂತ, ಹಾಗಾದರೆ ಅವರು ವರ್ಣನೆ ಮಾಡಿರೋದನ್ನ, ಅವ್ರು ಕೊಟ್ಟಿರುವಂತ ಪ್ರಸ್ತಾವನೆ ಬಗ್ಗೆ ಮಾಡಿರುವಂತ ವರ್ಣನೆ ನೋಡ್ತಾ ಬಂದಾಗ ನಮ್ಗೆ ಅದರ ಮಹತ್ವ ಗೊತ್ತಾಗ್ತಾ ಬರ್ತದೆ. ಮೊದಲನೇದು ಬಂದಾಗ KM ಮುನ್ಷಿ ಅಂತೇಳಿ, ಹಾಗಾದರೆ ರಾಜನೀತಿ ತಜ್ಞ, ಹಾಗಾದರೆ KM ಮುನ್ಷಿ. ಹಾಗಾದರೆ ಮುನ್ಷಿ ಅವರು ಹಾಗಾದರೆ ಒಂದು ಹೇಳ್ತಾ ಬರ್ತಾರೆ ಪ್ರಿಯಾಂಬಲ್ ಬಗ್ಗೆ ಪ್ರಸ್ತಾವನೆಯನ್ನ, ಇದನ್ನ ಸಂವಿಧಾನದ ಜಾತಕ ಅಂತ ಕರೀತಾರೆ. ಬಹಳ ಇಲ್ಲಿ ವಿವರಣೆ ಇರ್ಬೇಕಾಗಿಲ್ಲ, ನಿಮ್ದೇ ಆದ ರೀತಿಯಲ್ಲಿ ಬರೀಬಹುದು ಇದನ್ನ. ಹಾಗಾದರೆ ಜಾತಕ, ಈ ಕೀವರ್ಡ್ ಸಾಕು ಪರೀಕ್ಷೆಗೆ. ಜಾತಕ ಅಂದ್ರೆ ಏನು? ಯಾರು ಈ ಕೆಳಗಿನ ಯಾರು, ಯಾವ ರಾಜನೀತಿ ತಜ್ಞ ಪ್ರಸ್ತಾವನೆಯನ್ನ ಸಂವಿಧಾನ ಜಾತಕ ಎಂದು ವರ್ಣಿಸಿದ್ದಾರೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಆಗ ನೀವು ಬರಿಬೇಕಾದ ಆನ್ಸರ್ ಏನಂದ್ರೆ KM ಮುನ್ಷಿ. ಹಾಗಾದರೆ ಒಬ್ಬೊಬ್ಬ ರಾಜನೀತಿ ತಜ್ಞರು ಕೂಡ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ. ಈ ಮೂಲಕ ನಮಗೆ ಇದರ ಮಹತ್ವ ಗೊತ್ತಾಗ್ತಾ ಬರ್ತದೆ. ಪಾಲ್ಕಿವಾಲ್ ಅಂತ ಹೇಳಿ, ಹಾಗಾದರೆ ಶ್ರೇಷ್ಠ ನ್ಯಾಯವಾದಿ, ಜೊತೆಗೆ ಇವರು ಉದಾರವಾದಿ ಅರ್ಥಶಾಸ್ತ್ರಜ್ಞ ಕೂಡ ಹೌದು. ಪಾಲ್ಕಿವಾಲ ಅಂತ ಆಗ್ತಿದ್ದಂಗೆ ನಮಗೆ ಜ್ಞಾಪಕ ಬರೋದು 1980ರ ಮಿನರ್ವಾ ಮಿಲ್ ಕೇಸು ಸಂವಿಧಾನಕ್ಕೆ ಬಹಳ ಮುಖ್ಯವಾದಂತ ಒಂದು ಮೊಕದ್ದಮೆ ಅದು. ಆ ಪಾಲ್ಕಿವಾಲ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ಪಾಲ್ಕಿವಾಲ ಅನ್ನೋ ಹಾಗಾದರೆ ನ್ಯಾಯವಾದಿ ಹೇಳ್ತಾ ಬರ್ತಾರೆ, ಇದನ್ನ ಗುರುತಿನ ಚೀಟಿ. ಯಾವುದರ ಗುರುತಿನ ಚೀಟಿ? ಸಂವಿಧಾನದ ಗುರುತಿನ ಚೀಟಿ ಅಂತ ಕರೀತಾರೆ, ಐಡೆಂಟಿ ಕಾರ್ಡ್ ಅಂತ. ಹಾಗಾದರೆ ಗುರುತಿನ ಚೀಟಿ ಇದು ಒಂಥರ ಐಡೆಂಟಿಫಿಕೇಶನ್ ಮಾಡ್ತದೆ. ಹಾಗಾದರೆ ಇಡೀ ಸಂವಿಧಾನವನ್ನ ನಾವು ನೋಡ್ಬೇಕಾದ್ರೆ ಅದರ ಐಡೆಂಟಿಫಿಕೇಶನ್ಸ್, ಅದು ಯಾವುದರ ಐಡೆಂಟಿಫಿಕೇಶನ್? ಸಂವಿಧಾನಕ್ಕೆ ಗುರುತಿನ ಚೀಟಿ ಆಗಿದೆ. ಹಾಗಾದ್ರೆ ಇವ್ರ ರೀತಿಯಲ್ಲಿ ಇದನ್ನು ವರ್ಣನೆ ಮಾಡ್ತಾ ಬಂದಿದ್ದಾರೆ. ನೆಕ್ಸ್ಟ್ ಮುಂದೆ ಬಂದಾಗ ಹಿದಾಯತ್ ಉಲ್ಲಾ ಅಂತ ಹೇಳಿ, ನ್ಯಾಯಮೂರ್ತಿ ಹಿದಾಯತ್ ಉಲ್ಲಾ. ಹಾಗಾದ್ರೆ ಇವರು ಬಹಳ ಮುಖ್ಯವಾದದ್ದು, ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ಸಿಜೆ ಆಗಿದ್ದವರು. ಮುಸ್ಲಿಂ ಸಮುದಾಯದಿಂದ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥವರು ಹಿದಾಯತ್ ಉಲ್ಲಾರವರು. ಮುಂದಿನ ದಿನಗಳಲ್ಲಿ ಅವರು ಹಾಗಾದರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಹಿದಾಯತ್ ಉಲ್ಲಾರ್ ಅವರು ಹೇಳ್ತಾರೆ, ಇದನ್ನ ಆತ್ಮ ಅಂತ ಕರೀತಾರೆ, ಸಂವಿಧಾನದ ಆತ್ಮ. ಹಾಗಾದರೆ ಈ ಕೆಳಗಿನ ಯಾರು ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಅಂತ ಕರೆದವರಿಂದ ಹಿದಾಯತ್ ಉಲ್ಲಾರ್ ಅವರು. ಇದಾಗ್ತಿದ್ದಂಗೆ ಬಾರ್ಕೋರ್ ಅವರು ಇದನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡಿದರೆ ಕಿರುಹೊತ್ತಿಗೆ ಅಂತ ಕರೆದಿದ್ದಾರೆ. ಶಾರ್ಟ್ ನೋಟ್ಸ್ ಅಂದ್ರೆ ಸವಿಸ್ತಾರವಾಗಿರೋದು. ಆದರೆ ಸಂವಿಧಾನ ಅದನ್ನ ಸಿಂಪಲ್ ಫಾರಮ್ ಆಗಿ ಹೇಳೋದೆ ಅಥವಾ ಶಾರ್ಟ್ ನೋಟ್ಸ್ ಅಲ್ಲಿ ಹೇಳೋದೆ ಕಿರುಹೊತ್ತಿಗೆ. ಯಾರ ಪ್ರಕಾರ? ಅದು ಬಾರ್ಕೋರ್ ಅವರ ಪ್ರಕಾರ. ಆಗ ನಮಗೆ ಗೊತ್ತಿರಬೇಕು, 100 ಪೇಜಿನ ಒಂದು ಬುಕ್ಕನ್ನ ನಾವು 2 ಪೇಜ್ಗೂ 3 ಪೇಜ್ಗೂ ಇಳಿಸ್ಕೊಂತೀವಿ, ಶಾರ್ಟ್ ನೋಟ್ಸ್ ಮಾಡ್ಕೊಂತೀವಿ. ಅದ್ರಾಗಿರುವಂಥ ಮುಖ್ಯ ಅಂಶಗಳನ್ನು ಇದ್ರೊಳಗಡೆ ತಂದಾಕಿರ್ತೀವಿ. ಹಂಗಾರೆ ಈ ಮುಖ್ಯ ಅಂಶಗಳು ಎಲಾಬ್ರೇಟ್ ಆಗಿರೋ ಸಂವಿಧಾನದ ಸಂಕ್ಷಿಪ್ತ ಋತುವೆ ಅಥವಾ ಕಿರುಹೊತ್ತಿಗೆ ಪ್ರಿಯಾಂಬಲ್. ಬಹಳ ಚೆನ್ನಾಗಿ ಹೇಳ್ತಾ ಬಂದಿದ್ದಾರೆ. ನೆಕ್ಸ್ಟ್ ಠಾಕೂರ್ ಭಾರ್ಗವ್ ದಾಸ್ ಅಂತ ಹೇಳಿ, ಹಾಗಾದರೆ ಠಾಕೂರ್ ಭಾರ್ಗವ್ ದಾಸ್ ಅಂತ. ಹಾಗಾದರೆ ಈ ಭಾರ್ಗವ್ ದಾಸ್ ಏನ್ ಹೇಳ್ತಾ ಬರ್ತಾರೆ? ಹಾಗಾದರೆ ಭಾರ್ಗವ್ ದಾಸ್ ಪ್ರಕಾರ ಇದು ಒಡವೆ ಅಂತ ಹೇಳ್ತಿದ್ದಾರೆ. ಒಡವೆ, ಯಾರು ಒಡವೆ? ಇದು ಸಂವಿಧಾನಕ್ಕೆ ಒಡವೆ ಅಂತ ಹೇಳ್ತಾರೆ. ಸರ್, ಸಂವಿಧಾನಕ್ಕೆ ಒಡವೆ ಅಂದ್ರೆ ಹಂಗಾರೆ ಸಂವಿಧಾನಕ್ಕೆ ಒಂದು ಶೋಭೆ ಬರ್ಬೇಕಾದ್ರೆ ಪ್ರಿಯಾಂಬಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದ್ರೆ, ಇಷ್ಟೇ ಪಾಯಿಂಟ್ ಅನ್ನು ಮಾತ್ರ ಹಾಕೊಂಡು ನೀವು ರಿಕಾಲ್ ಮಾಡ್ಕೋಬೇಕು. ಎನ್ನುತ್ತಾರೆ ಅವನ್ನೆಲ್ಲ ನೀವು ಬರೀತೀರಾ, ನನ್ಗೆ ಗೊತ್ತು. ಆದ್ರೆ ನಿಮಗೆ ಬೇಕಾದ್ದು ಪ್ರಿಲಿಮ್ಸ್ಗೂ ಇಷ್ಟೇನೆ, ಹಾಗಾದ್ರೆ ಮೈನ್ಸ್ಗೂ ಇಷ್ಟೇನೆ. ಸರ್, ಪ್ರಿಲಿಮ್ಸ್ಗೆ ಹೆಂಗೆ? ಹಾಗಾದ್ರೆ ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ ನೋಡಿ. ಹಾಗಾದ್ರೆ ಈ ಕೆಳಗಿನ ಯಾರು ಭಾರತದ ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ? ಆಗ ನೀವು ಇದ್ರಾಗ ಆರಾಮಾಗಿ ಆನ್ಸರ್ ಮಾಡಬಹುದು. ಜೊತೆಗೆ ಮೈನ್ಸ್ ಬಂದಾಗ, KS ಮೈನ್ಸ್ ಅಥವಾ IAS ಮೈನ್ಸ್ ಅಲ್ಲೂ ಬಂದಾಗ ಭಾರತದ ಸಂವಿಧಾನಕ್ಕೆ ಪ್ರಸ್ತಾವನೆಯು ಅತ್ಯಂತ ಮಹತ್ವಪೂರ್ಣವಾದದ್ದು ಎಂಬುದನ್ನು ಸ್ಪಷ್ಟಪಡಿಸಿ ವಿಶ್ಲೇಷಿಸಿ ಅಂತ ಕೊಟ್ಟಾಗ ಈ ಎಲ್ಲ ರಾಜನೀತಿ ತಜ್ಞರ ಹೇಳಿಕೆಗಳನ್ನು ಹಾಕ್ತಾ ನೀವು ವಿಶ್ಲೇಷಣೆ ಮಾಡಬಹುದು. ಉತ್ತಮವಾದಂಥ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಇದ್ರಾಗ ಇನ್ನೊಂದು ರೀತಿಯಲ್ಲಿ ಕ್ವಶನ್ ಅನ್ನು ಫ್ರೇಮ್ ಮಾಡೋದಕ್ಕೆ ಸಾಧ್ಯ ಇದೆ. ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಮಾಡಬಹುದು. ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಮಾಡಿ ಹಾಗಾದ್ರೆ ಮ್ಯಾಚ್ ಮಾಡೋದಕ್ಕೂ ಕೂಡ ಕೊಡಬಹುದು. ಡಿಸಾರ್ಡರ್ ಮಾಡ್ತಾರಾಗ ಆನ್ಸರ್ಸ್ ಅನ್ನ. ಹಾಗಾದ್ರೆ ಈಗ ಜಾತಕ ಇಲ್ಲೆಲ್ಲೋ ಬರ್ತದೆ. ಹಾಗಾದ್ರೆ A B C D ಅಂತ ಮಾಡಿ 1 2 3 ಅಂತ ಮಾಡಿ ದೇರ್ ಇಸ್ ಎ ಪಾಸಿಬಿಲಿಟೀಸ್.
ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಏನು ಮಾಡಬೇಕಂದ್ರೆ ಒಂದು ಕಂಟೆಂಟ್ ಅನ್ನು ಓದಿದಾಗ ಕ್ವಶನ್ ಪೇಪರ್ಲಿ ಪ್ರಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಹೇಗೆ ತೆಗಿಬಹುದು, ಏನೇನು ಪಾಸಿಬಿಲಿಟೀಸ್ ಇದೆ, ಹಾಗಾದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಏನು ತೆಗಿಬಹುದು ಅನ್ನೋಂಥದ್ದನ್ನ ನೀವು ಯೋಚನೆ ಮಾಡಬೇಕಾಗಿದೆ. STC ಇಂದ ಹಿಡಿದು IAS ವರೆಗೂ ಕೂಡ ಈ ಪ್ರಶ್ನೆಗಳು ಬರ್ತವೆ. PSI ನಲ್ಲಿ ಬರ್ಬೋದು, ಎಲ್ಲ ಕಡೆನೂ ಬರ್ತದೆ. ಅದರಿಂದ ನೀವು ಗಮನಿಸಬೇಕಾದ್ರೆ ಇಂಥ ಪಾಯಿಂಟ್ಗಳನ್ನ ನೀವು ಮೇನ್ಸ್ ಎಕ್ಸಾಮಿನೇಷನ್ ಬರೆದಾಗ ಒಳ್ಳೆ ಅಂಕಗಳು ಬರೋದಕ್ಕೆ ಸಾಧ್ಯತೆ ಇದೆ. ಮತ್ತೆ ಎರಡನೇದು ಬಂದಾಗ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯತೆಗಳು ಹೆಚ್ಚಿದೆ. ಅದರಿಂದ ಗಮನವನ್ನು ಹರಿಸಬೇಕಾಗಿದೆ. ಮುಂದೆ ಬರ್ತಾ ಇದ್ದೀನಿ ನಾನು. ಈಗ ಭಾರತದ ಸಂವಿಧಾನದ ಪ್ರಸ್ತಾವನೆ ಅತ್ಯಂತ ಮುಖ್ಯವಾದದ್ದು ಅಂತ ಗೊತ್ತಾಯ್ತು. ಇದು ಮುಂದಿನ ಸಂವಿಧಾನ ಉತ್ತಮವಾಗಿ ಹೊರಹೊಮ್ಮೋದಕ್ಕೆ ಸಹಕಾರಿಯಾಗಿದೆ ಅಂತಲೂ ಗೊತ್ತಾಯ್ತು. ಆದರೆ ಆ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಂತ ಪದಗಳೇನಿದೆ, ಯಾವ್ಯಾವಿದೆ ಮತ್ತು ಆ ಪದಗಳನ್ನ ನೆಹರು ಎಲ್ಲಿಂದ ತಂದರು? ಈಸ್ ಬಾರೋಡ್ ಫ್ರಮ್ ದ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಮತ್ತು ಬೇರೆ ಬೇರೆ ಸಂದರ್ಭಗಳಿಂದ ಆಯ್ಕೆ ಮಾಡ್ಕೊಂಡ್ಬಂದಿದ್ದಾರೆ, ಬೇರೆ ಬೇರೆ ದೇಶದಿಂದ ಪಡ್ಕೊಂಡ್ಬಂದಿದ್ದಾರೆ. ಹಾಗಾದ್ರೆ ಮೊದಲನೇದು ಬರೋಣ, ಯಾವ್ಯಾವ ಪದಗಳಿದೆ ಇದ್ರೊಳಗಡೆ. ಮುಖ್ಯವಾಗಿ 11 ಪದಗಳನ್ನ ನಾವು ನೋಡ್ತಾ ಬರ್ಬೋದು. ಮೊದಲನೇದು ಬಂದಾಗ ಫಸ್ಟ್ ವರ್ಡ್ ಸ್ಟಾರ್ಟಿಂಗ್ ಫ್ರಮ್ ದ ಭಾರತದ ಪ್ರಜೆಗಳಾದ ನಾವು. ಹಾಗಾದ್ರೆ ಭಾರತದ ಪ್ರಜೆಗಳಾದ ನಾವು ಅಂತ ಇದೆ. ಒಂದ್ ಸಾರಿ ನನಗೆ KPS ಇದು ಪ್ರಶ್ನೆ ಪತ್ರಿಕೆ ಜ್ಞಾಪಕ ಬರ್ತಾ ಇದೆ. ಒಂದು ಪ್ರಶ್ನೆ ಕೇಳಿದ್ದ, ಹಾಗಾದ್ರೆ ಪ್ರಸ್ತಾವನೆ, ಭಾರತದ ಪ್ರಸ್ತಾವನೆ ಈ ಕೆಳಗಿನ ಯಾವ ಪದದಿಂದ ಆರಂಭವಾಗಿದೆ? ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಭಾರತದ ಪ್ರಜೆಗಳಾದ ನಾವು. ಅಲ್ಲಿಗೆ ನಿಮಗೆ ಗೊತ್ತಿರಲಿ, ಇದು 2-3 ಬಾರಿ ಇದೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಅಲ್ಲಿಗೆ ವಿ ದ ಪೀಪಲ್ಸ್ ಆಫ್ ದ ಇಂಡಿಯಾ ಅಂತ ಸ್ಟಾರ್ಟ್ ಆಗಿದೆ. ಹಂಗಾರೆ ಮೊದಲ ಪದವೇ ವಿ ದ ಪೀಪಲ್ಸ್ ಆಫ್ ದ ಇಂಡಿಯಾ ಅಂತ. ಆದರೆ ಇಲ್ಲಿ ಸರ್ ಏನ್ ಸರ್ ಹಂಗಂದ್ರೆ ಯಾಕೆ ಬೇಕು, ಇದು ಎಲ್ಲಿಂದ ಬಂತು ಅಂತ. ಅಲ್ಲಿಗೆ ಮೊದಲನೇದು ಎಲ್ಲಿಂದ ಬಂತು ಅಂತ ಸ್ಟಾರ್ಟ್ ಮಾಡ್ತೀವಿ. 1789 ಅಮೆರಿಕ ಸಂವಿಧಾನ ಅಂತ ಹೇಳ್ತಾ ಬಂದಿ. ಅಮೆರಿಕ ಸಂವಿಧಾನ ಜಾರಿಗೆ ಬಂದಿದ್ದು. ಅಮೆರಿಕ ಸಂವಿಧಾನ ಬರೆದಿದ್ದು 1787. ಅಮೆರಿಕದ ಸಂವಿಧಾನದಲ್ಲಿ ಈ ಪ್ರಸ್ತಾವನೆ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಅಮೆರಿಕದ ಸಂವಿಧಾನದಲ್ಲಿ ಪ್ರಸ್ತಾವನೆ ಇದೆ ಅಂತ ಹೇಳಿದ್ದೀನಿ. ಆ ಪ್ರಸ್ತಾವನೆಯಲ್ಲಿ ಮೊದಲ ಪದವೇ ವಿ ದ ಪೀಪಲ್ಸ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆ. ಅಲ್ಲಿಗೆ ನಾವು ಈ ಪದವನ್ನ ವಿ ಆರ್ ಬಾರೋಡ್ ಫ್ರಮ್ ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಕನ್ಫರ್ಮ್ ಆಯ್ತೀಗ? ಹಾಗಾದ್ರೆ ಅಮೆರಿಕಾದ ಸಂವಿಧಾನದಲ್ಲಿ ಮೊದಲ ಪ್ರಿಯಾಂಬಲ್ ಇರುವ ಮೊದಲ ಪದ ವಿ ದ ಪೀಪಲ್ಸ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ. ಅಲ್ಲಿಗೆ ಭಾರತದ ಪ್ರಜೆಗಳಾದ ನಾವು ಅನ್ನೋ ಪದ ಅಲ್ಲಿರುವಂತ ಅಮೆರಿಕಾದ ಸಂವಿಧಾನದಲ್ಲಿರುವಂತ ವಿ ದ ಪೀಪಲ್ಸ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅನ್ನುವಂಥ ಪದದಿಂದ ಎರಡು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಮುಂದೆ ಬಂದಾಗ ಇದರಿಂದ ಪ್ರೇರಿತವಾದಂತ ವಿಶ್ವಸಂಸ್ಥೆ ಕೂಡ 1945ರಲ್ಲಿ ತನ್ನ ರೆಡಿ ಮಾಡಿದಂತ ಚಾರ್ಟರ್. ಹಾಗಾದ್ರೆ ಯಾವುದೇ ಒಂದು ದೇಶ ವಿಶ್ವಸಂಸ್ಥೆಗೆ ಸೇರ್ಪಡೆ ಆಗಬೇಕು ಅಂತಂದ್ರೆ ಆ ಚಾರ್ಟರ್ಗೆ ಸಹಿ ಹಾಕಬೇಕು. 45ರಲ್ಲಿ ಚಾರ್ಟರ್ ರೆಡಿ ಮಾಡಿ 1945 ಅಕ್ಟೋಬರ್ 24ಕ್ಕೆ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ಆ ವಿಶ್ವಸಂಸ್ಥೆ ಸ್ಥಾಪನೆ ಆದ್ರೆ ಆ ವಿಶ್ವಸಂಸ್ಥೆಯ ಹಾಗಾದ್ರೆ ಇದರಲ್ಲೂ ಕೂಡ ಪ್ರಿಯಾಂಬಲ್ ಅಲ್ಲೂ ಕೂಡ ವಿಶ್ವಸಂಸ್ಥೆ ಕೂಡ ಪ್ರಿಯಾಂಬಲ್ ಬಂದಿದೆ. ಆ ಪ್ರಿಯಾಂಬಲ್ ಅಲ್ಲೂ ಕೂಡ ವಿ ದ ಪೀಪಲ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ಇದೆ. ಹಾಗಾದ್ರೆ ವಿ ದ ಪೀಪಲ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್, ಹಾಗಾದ್ರೆ ವಿ ದ ಪೀಪಲ್ಸ್ ಆಫ್ ದ ಯುನೈಟೆಡ್ ನೇಷನ್ ಅಂತ ಇದೆ ಅಂದ್ಮೇಲೆ ಹಾಗಾದ್ರೆ ಇಲ್ಲಿ ನೋಡಿರೆ ಯುನೈಟೆಡ್ ಸ್ಟೇಟ್ಸ್, ಇಲ್ಲಿ ನೋಡಿರೆ ಯುನೈಟೆಡ್ ನೇಷನ್ಸ್ ಅಂತ ಇದೆ. ಅಲ್ಲಿಗೆ ಅರ್ಥ ಇಂದಿನ ದಿನಗಳಲ್ಲಿ ರೆಡಿ ಮಾಡಿರುವಂತ ಚಾರ್ಟರ್ ಇರ್ಬೋದು, ಸಂವಿಧಾನ ಇರ್ಬೋದು, ನಾವು ಇದನ್ನು ಪಡ್ಕೊಂಡಿದ್ದೀವಿ. ಹಾಗಾದ್ರೆ ನಾನು ಮುಂದೆ ಬರ್ತಿದ್ದೀನಿ. ನಮ್ಮ ದೇಶಕ್ಕೆ ಪ್ರಸ್ತಾವನೆಗೆ ಈ ಪದವನ್ನು ಬಳಸಿದ್ದಾರೆ. ಇದರ ಔಚಿತ್ಯ ಏನು, ಇದರ ಮಹತ್ವ ಏನು ಅಂತ. ಅಲ್ಲಿಗೆ ಅರ್ಥ ಈ ಸಂವಿಧಾನವನ್ನ ಭಾರತೀಯರೇ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಭಾರತೀಯರಿಂದ ರಚಿತವಾದಂತ ಸಂವಿಧಾನ. ನೋಡಿ ಗೊತ್ತಿರಲಿ, ಕ್ಯಾಬಿನೆಟ್ ಆಯೋಗ 1946ಕ್ಕೆ ಬರ್ತದೆ. ಕ್ಯಾಬಿನೆಟ್ ಆಯೋಗ ಬಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತ ರೂಪುರೇಷೆಗಳನ್ನು ಕೊಡ್ತದೆ. ಆಗ ಅವ್ರು ಹೇಳೋದೇನೆಂದ್ರೆ, ಇದರಲ್ಲಿರುವಂತ ದೇಶದ ಎಲ್ಲ ಪ್ರಾಂತ್ಯಗಳಿಂದಲೂ ಜನ ಆಯ್ಕೆಯಾಗಿ ಬರಬೇಕು, ಜೊತೆಗೆ ಎಲ್ಲ ವರ್ಗದವರು ಬರಬೇಕು, ಮಹಿಳೆಯರು ಬರಬೇಕು, ಎಲ್ಲ ಸಮುದಾಯದವರು ಕೂಡ ಅಲ್ಲಿ ಕುಂತು ರಚನೆ ಮಾಡಬೇಕು. ಅಲ್ಲಿಗೆ ಅರ್ಥ ನನ್ನ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಬಂದು ಸಂವಿಧಾನವನ್ನು ಬರೆದಿದ್ದಾರೆ. ಜೊತೆಗೆ ವಯಸ್ಕ ಮತದಾನದಿಂದ ಆಯ್ಕೆ ಮಾಡಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅಲ್ಲಿಗೆ ಅರ್ಥ ನಮ್ಮಿಂದಲೇ ರಚನೆಯಾದ ಸಂವಿಧಾನ ಇದು. ಅಲ್ಲಿಗೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಇದ್ರೊಳಗಡೆ ಮುಖ್ಯವಾದ ಅಂಶ ಏನಿದೆ ಅಂದ್ರೆ ಯಾವ್ದು ವಿ ಫೀಲಿಂಗ್ ಅಂತ ಇದೆ. ವಿ ಫೀಲಿಂಗ್, ಐ ಫೀಲಿಂಗ್ ಅಲ್ಲ, ವಿ ಫೀಲಿಂಗ್ ಇದೆ. ವಿ ಫೀಲಿಂಗ್ ಅಂದ್ರೆ ನಾವು. ಅಲ್ಲಿಗೆ ಅರ್ಥ ಈ ಪದ ಎಷ್ಟು ಮುಖ್ಯವಾಗಿದೆ ಅಂದ್ರೆ ಸಂವಿಧಾನವನ್ನ ಬರೆಯೋರಿಗೆ, ಸ್ವಾಮಿ ನೀವು ಬರಿಬೇಕಾದ್ರೆ ಯಾರನ್ನ ಗಮನದಲ್ಲಿಟ್ಕೊಂಡು ಬರೀರಿ ಗೊತ್ತಾ? ಭಾರತದ ಪ್ರಜೆಗಳನ್ನ ಗಮನದಲ್ಲಿಟ್ಕೊಳ್ಳಿ. ಹಾಗಾದ್ರೆ ಭಾರತದ ಪ್ರಜೆಗಳು, ಹಾಗಾದ್ರೆ ನಮ್ಮ ಸಂವಿಧಾನವನ್ನ
ಮೊದಲ ಭಾಗದಿಂದ ಮೂಲ ಸಂವಿಧಾನದಾಗ 22 ಭಾಗಗಳು, ಪ್ರಸ್ತುತವಾಗಿ 25 ಭಾಗಗಳಿದೆ. ಆದರೆ ಮೂಲ ಸಂವಿಧಾನದ ಮೊದಲ ಭಾಗದಿಂದ 22ನೇ ಭಾಗದವರೆಗೂ ಕೂಡ ಎಲ್ಲ ಕಡೆನೂ ಕೂಡ ನಮ್ಮ ದೇಶದ ಸಂವಿಧಾನ ರಚನಾಕಾರರು ಭಾರತದ ಪ್ರಜೆಗಳನ್ನೇ ಉದ್ದೇಶಿಸಿ ಬರೆದಿದ್ದಾರೆ, ಅವ್ರಿಗಾಗಿ ಬರೆದಿದ್ದಾರೆ, ಅವರನ್ನ ಗಮನದಲ್ಲಿಟ್ಕೊಂಡು ಬರೆದಿದ್ದಾರೆ. ಅದಕ್ಕಾಗಿ ನಾವು ಎನ್ನುವ ಪದವನ್ನ ಅಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಇದು ಅತ್ಯಂತ ಮುಖ್ಯವಾದದ್ದು. ಕೊನೆವರೆಗೂ ಕೂಡ ಎಲ್ಲೂ ಕೂಡ ಬೇರೆ ಯಾರನ್ನೂ ಉದ್ದೇಶಿಸಿ ಬರ್ದಿಲ್ಲ. ಹಾಗಾದ್ರೆ ನಾವು ಉದ್ದೇಶವನ್ನು ಯಾರನ್ನ ಇಟ್ಕೊಂಡಿದ್ದಾರೆ, ಇದು ಈ ಕ್ಲಿಯರ್ಲಿ ಇಂಡಿಕೇಟ್ಸ್, ಅವ್ರಿಗೆ ಒಂದು ಸೂಚಿಸ್ತಾ ಬಂತು, ನೀವು ಜನಗಳನ್ನ ಇಟ್ಕೊಂಡು ಬರೀರಿ, ಜನಗಳಿಂದಲೇ ಬರ್ಸಿ. ಯಾವ ಜನಗಳಿಂದ? ಭಾರತದ ಪ್ರಜೆಗಳಿಂದಲೇ ಬರ್ಸಿ ಅಂತ ಹೇಳ್ತಾ ಬಂತು. ಅದರಿಂದ ನಮ್ಮ ದೇಶದ ಸಂವಿಧಾನ ಜನದ ಪರವಾಗಿದೆ, ಜನರ ಪರವಾಗಿದೆ, ಜನಕ್ಕೋಸ್ಕರ ಇದೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಇದನ್ನೊಂದು ಪದ ನೋಡ್ರೆ ಸಾಕು. 22 ಭಾಗದಲ್ಲೂ ಕೂಡ ಭಾರತದ ಪ್ರಜೆಗಳಿಗಾಗಿ ಈ ಸಂವಿಧಾನವನ್ನು ರಚನೆ ಮಾಡಿದೆ ಅಂತ ಗೊತ್ತಾಗ್ತಾ ಬರ್ತದೆ. ಎರಡನೇ ಪದಕ್ಕೆ ಹೋಗ್ತಾ ಬರ್ತೀನಿ. ಎರಡನೇದು ಸಾರ್ವಭೌಮ. ಹಾಗಾದ್ರೆ ಸಾರ್ವಭೌಮ ಸಾವರಿನ್ ಅಂತ ಹೇಳ್ತದೆ. ಹಾಗಾದ್ರೆ ಸಾರ್ವಭೌಮ ಅನ್ನೋ ಪದವನ್ನು ಬಳಸಿದ್ದಾರೆ, ಸಾವರಿನ್ ಅಂತ. ಹಾಗಾದ್ರೆ ಏನ್ ಸಾವರಿನ್ ಅಂದ್ರೆ ಅತ್ಯಂತ ಮುಖ್ಯವಾದಂತ ಪದ ಇದು, ಸಾವರಿನ್ ಅಂತ. ಇಲ್ಲಿ ಸಂವಿಧಾನ ರಚನಾಕಾರರಿಗೆ ಒಂದು ಇಂಡಿಕೇಟ್ ಮಾಡ್ತಾ ಬಂತು, ಎಲ್ಲೂ ಕೂಡ ನಮ್ಮನ್ನ ದಾಸ್ಯಕ್ಕೊಳಪಡಿಸಬೇಡಿ. ಹಾಗಾದ್ರೆ ಇಲ್ಲಿ ಗೊತ್ತಿರ್ಬೇಕು ನಿಮ್ಗೆ, ನನ್ನ ದೇಶ ಪರಮಾಧಿಕಾರವನ್ನು ಹೊಂದಿದೆ. ಪರಮಾಧಿಕಾರ ಯಾವುದ್ರಲ್ಲಿ? ಪರಮಾಧಿಕಾರ ಡಿಸಿಷನ್ ತಗೊಳೋದ್ರಾಗೆ, ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಾಗೆ, ಹಾಗಾದ್ರೆ ಯಾವುದೋ ಒಪ್ಪಂದ ಮಾಡ್ಕೊಳ್ಳೋದ್ರಾಗೆ, ಹಾಗಾದ್ರೆ ನಮ್ಮದೇ ಆದಂತ ನಿಲುವುಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸರ್ವ ಸ್ವತಂತ್ರ ಪರಮಾಧಿಕಾರ ಇದೆ. ಹಾಗಾದ್ರೆ ನಾವು ಯಾರಿಗೂ ಕೂಡ ಅಧೀನರಲ್ಲ. ಹಾಗಾದ್ರೆ ಸರ್ ನೀವು ಕೇಳ್ಬೋದು, 1949 ಕಾಮನ್ವೆಲ್ತ್ ನೇಷನ್ಗೆ ನಾವು ಸೇರ್ಕೊಂಡವಲ್ಲ, ಆಗ ನಮ್ಮ ದಾಸ್ಯ ಬರಲಿಲ್ವೇ? ಕಾಮನ್ವೆಲ್ತ್ ಸೇರ್ಕೊಂಡಿದ್ದೀವಿ ನಾವು, ಆದ್ರೆ ಕಾಮನ್ವೆಲ್ತ್ಗೆ ಅಧೀನದಾಗಿಲ್ಲ ನಾವು. ಹಾಗಾದ್ರೆ 1945 ಅಕ್ಟೋಬರ್ 30ಕ್ಕೆ ಹಾಗಾದ್ರೆ ವಿಶ್ವಸಂಸ್ಥೆಗೆ UNOಗೆ ನಾವು ಏನನ್ನ ಪಡೆದಿದ್ದೀವಿ ಗೊತ್ತಾ? ಸದಸ್ಯತ್ವ ಪಡೆದಿದ್ದೀವಿ. ಕಾಮನ್ವೆಲ್ತ್ ಸದಸ್ಯತ್ವ ಪಡೆದಿವಿ, UNOಗೆ ಸದಸ್ಯತ್ವ ಪಡೆದಿವಿ. ಆದ್ರೂ ಕೂಡ ನಾವು ನಮ್ಮ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ಸರ್ವ ಸ್ವತಂತ್ರ. ಅನೇಕ ದೇಶ ಬ್ರಿಟನ್ನಿಂದ ಸ್ವತಂತ್ರ ಪಡೆದಿದೆ, ಹಾಗಾದ್ರೆ ಸ್ವತಂತ್ರ ದೇಶವಾಗಿದೆ. ಈಗಲೂ ಕೂಡ ಕೆಲವು ನಿರ್ಣಯಗಳನ್ನು ತೆಗೆದುಕೋಬೇಕಾರೆ, ಕೆಲವು ನಿರ್ಧಾರಗಳನ್ನು ತೆಗೆದುಕೋಬೇಕಾರೆ ಹಾಗಾದ್ರೆ ಬ್ರಿಟಿಷ್ ಇದನ್ನ ಅನುಮತಿಯನ್ನು ಪಡಿಬೇಕಾಗುತ್ತೆ. ಹಾಗಾದ್ರೆ ಆ ತರದ ನಿಲುವು ನಮ್ಮಲ್ಲಿಲ್ಲ. ನಾವು ಸರ್ವ ಸ್ವತಂತ್ರರು ಮತ್ತು ಪರಮಾಧಿಕಾರವನ್ನು ಹೊಂದಿವಿ. ಯಾವುದೇ ನಿರ್ಣಯಗಳನ್ನು ಬೇಕಾದ್ರೂ ಕೂಡ ಸ್ವಇಚ್ಛೆಯಿಂದ ತೆಗೆದುಕೋಬಹುದಾಗಿದೆ. ಅದಕ್ಕೆ ಬಹಳ ಚೆನ್ನಾಗಿದೆ, ಇದನ್ನ ಸಾರ್ವಭೌಮ ಅಂತ ಹೇಳ್ತಾ ಬಂದಿದ್ದೀವಿ. ಆದ್ರೆ ನಿಮಗೆ ಗೊತ್ತಿರಲಿ, ಅಲಿಪ್ತ ನೀತಿಯನ್ನು ಹೊಂದಿದ್ದೀವಿ. ಹಾಗಾದ್ರೆ ಅಲ್ಲಿ ಗೊತ್ತಾಗ್ತಾ ಬರುತ್ತೆ, ಅಲಿಪ್ತ ನೀತಿಯಿಂದಾಗ ಹಾಗಾದ್ರೆ ನಾವು ಯಾರಿಗೂ ಇದಿಲ್ಲ, ಅಧೀನದಾಗಿಲ್ಲ. 1945 ಯುದ್ಧ ಆದ್ಮೇಲೆ 39ರಿಂದ 45 ಎರಡನೇ ಮಹಾಯುದ್ಧ ಆದ್ಮೇಲೆ ಜಗತ್ತಲ್ಲಿ 2 ಬಣಗಳು ಆರಂಭ ಆಗ್ತಾ ಬಂತು. ರಷ್ಯಾ ಮತ್ತು ಅಮೆರಿಕ ಬೆಂಬಲಿತವಾದಂಥದ್ದು ಕೋಲ್ಡ್ ವಾರ್ ಸ್ಟಾರ್ಟ್ ಆಗ್ತಾ ಬಂತು, ಶೀತಲ ಸಮರ. 2 ಬಣಗಳ ನಡುವೆ ಶೀತಲ ಸಮರ ಇದ್ದಾಗ ನಾವು ಯಾರ ಪರವಾಗೂ ಇಲ್ಲ, ನಾವು ಬೇಕಾದ್ರೆ ಸ್ವತಂತ್ರ ಆಗಿರೋಕೆ ಸಿದ್ಧವಾಗಿದ್ದೀವಿ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೆ ಅಲಿಪ್ತ ನೀತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹಾಗಾದ್ರೆ ಜಗತ್ತಿನಲ್ಲಿ ಇವತ್ತು ಪಾಲಿಸ್ತಾ ಇರುವಂತ ಅಲಿಪ್ತ ನೀತಿ ಭಾರತದ ಕೊಡುಗೆ. ನಮಗೆ ಇಷ್ಟ ಬಂದ್ರೆ ನಾವು ಯಾವುದೇ ಒಂದು ಒಕ್ಕೂಟಕ್ಕೆ ಸೇರ್ಬೋದು, ಇಲ್ಲಾಂದ್ರೆ ಬೇಡ ಅಂದ್ರೆ ವಿತ್ಡ್ರಾ ಮಾಡ್ಕೊಂತೀವಿ. ಕೊನೆಗೆ ನಾವು ತಟಸ್ಥ ನಿಲುವನ್ನು ಹೊಂದಿದ್ದೀವಿ ಅಂತ ಹೇಳಿ ಹಾಗಾದ್ರೆ ಜಗತ್ತಿಗೆ ಸಾರ್ತಾ ಬಂದೋ ಅಲ್ಲಿಗರ್ಥ ಯಾರು ನಮ್ಮನ್ನ ಆಳಬೇಕಾದಂತ ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವೇ ಆಳ್ಕೊಂತೀವಿ, ನಮ್ಮ ನಿರ್ಧಾರಗಳನ್ನು ನಾವೇ ತೆಗೆದುಕೊಂತೀವಿ ಅನ್ನೋದನ್ನ ಸೂಚಿಸ್ತಾ ಬಂತು. ಇದನ್ನ ಸಂವಿಧಾನ ರಚನಾಕಾರರಿಗೆ ಹೇಳ್ತಾ ಬಂದ್ರು, ಕೊನೆವರೆಗೂ ಕೂಡ ನೀವೆಲ್ಲೂ ಕೂಡ ದಾಸ್ಯಕ್ಕೆ ಒಳಗಾಗಬೇಡಿ ಅಥವಾ ಯಾವುದೋ ಒಬ್ಬ ನಿರ್ಣಯವನ್ನು. ಅಲ್ಲಿಗೆ ಅರ್ಥ ನಮ್ಮ ನಿರ್ಣಯಗಳನ್ನು ನಮ್ಮ ಸಂಸತ್ತು ತೆಗೆದುಕೊಂತಾ ಇದೆ. ನಮ್ಮ ಸಂಸತ್ತು ಅಂದ್ರೆ ಒಂದ್ಸಗೆ ನಮ್ಮ ಸಂಸತ್ತಿಗೆ ನಾವು ಆಯ್ಕೆ ಆದಂತ ನಾಯಕರಿಂದ ತಗೊಂತಾ ಇದ್ರೆ, ಅಲ್ಲಿಗೆ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ಜನರು ಆಯ್ಕೆ ಮಾಡ್ತಾರೆ. ಒಂದ್ಸಗೆ ಜನರ ಬಳಿಗೆ ಹೋಗ್ದು ನಮ್ಮ ಜನರೇ ಸಾರ್ವಭೌಮರು. ನೆಕ್ಸ್ಟ್ ಕಮ್ ಟು ದ ಮೂರನೇ ಪದ, ಬಹಳ ಮುಖ್ಯವಾದಂಥದ್ದು. ಹಾಗಾದ್ರೆ ಸಮಾಜವಾದಿ. ಹಾಗಾದ್ರೆ ಸಮಾಜವಾದಿನ ಪದ ಇದೆ, ಸಮಾಜವಾದಿ. ಹಾಗಾದ್ರೆ ಸೋಷಿಯಲಿಸ್ಟಿಕ್ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ಸೋಷಿಯಲಿಸ್ಟಿಕ್ ಅಂದ್ರೆ ಏನು? ಹಾಗಾದ್ರೆ ಇದು ಆಕ್ಚುಲಿ ಇದು ಮೂಲ ಸಂವಿಧಾನದಾಗ ಇರಲಿಲ್ಲ. ಗೊತ್ತಿರಲಿ ನಿಮ್ಗೆ, ನೆಹರು ಕೊಟ್ಟಂತ ಪ್ರಸ್ತಾವನೆಯಲ್ಲಿ ಅಥವಾ ನಾವು ಅಂಗೀಕಾರ ಮಾಡಿಕೊಂಡಾಗ ಪ್ರಸ್ತಾವನೆಯನ್ನ ಈ ಪದ ಇರಲಿಲ್ಲ. ಆದರೆ ಈ ಪದ 1976ರಲ್ಲಿ 1976 ಹಾಗಾದ್ರೆ 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಗಿದೆ. 3 ಪದಗಳನ್ನು ಸೇರ್ಪಡೆ ಮಾಡಿದ್ವಿ. ಒಂದು ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಅನ್ನೋ ಪದ. ಅದರಲ್ಲಿ ಇದು ಒಂದು ಪದ, ಸಮಾಜವಾದಿನ ಪದ ಕೂಡ ಮೊದಲಿರಲಿಲ್ಲ, ಸೋಷಿಯಲಿಸ್ಟಿಕ್ ಅನ್ನೋ ಪದ ಇಲ್ಲ. ಹಾಗಾದ್ರೆ ಇದು 1976ರಲ್ಲಿ ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 42ನೇ ತಿದ್ದುಪಡಿಯನ್ನು ಮಾಡಿ ಈ ಪದವನ್ನ ಸೇರಿಸ್ತಾ ಬಂದರು.
ಸರ್ ಇದು ಸೇರಿಸಬೇಕಾದ ಅವಶ್ಯಕತೆ ಏನಿತ್ತು? ಆದರೆ ನಮ್ಮ ದೇಶದಲ್ಲಿ ಸಮಾಜವಾದಿ ತತ್ವವನ್ನು ಅಡಾಪ್ಟ್ ಮಾಡಿಕೊಂಡಿದ್ದು ನಮ್ಮ ಸಂವಿಧಾನದಾಗೆ ಸಮಾಜವಾದಿ ರಿಫ್ಲೆಕ್ಟ್ ಆಗಿದೆ, ಬಟ್ ಇಟ್ ಇಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ದ ಪ್ರಿಯಾಂಬಲ್ ಅದು ರಿಫ್ಲೆಕ್ಟ್ ಆಗಿರಲಿಲ್ಲ. ಅದಕ್ಕೆ ಸೇರಿಸೋದಕ್ಕಾಗಿ 42ನೇ ಅಮೆಂಡ್ಮೆಂಟ್ ಸೇರಿಸ್ತಾ ಬಂದರು. ಅಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಸಂವಿಧಾನದ 42ನೇ ತಿದ್ದುಪಡಿನಲ್ಲಿ ಸೇರಿಸಿದ ಪದಗಳು ಯಾವ್ಯಾವುದು? ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ. ಈ ಪದ ಬಹಳ ಮುಖ್ಯವಾದದ್ದು. ಸರ್ ಏನ್ ಸರ್ ಸಮಾಜವಾದಿ ಅಂದ್ರೆ? ಹಾಗಾದ್ರೆ ಬಹಳ ಮುಖ್ಯವಾದ 42ನೇ ತಿದ್ದುಪಡಿ ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಇದಕ್ಕೆ ಸುಮಾರು ವಿಷಯಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಅದಕ್ಕೆ ಇದನ್ನ ಸಮಟೈಮ್ಸ್ ದೇ ಕಾಲ್ಡ್ ಎಸ್ ಎ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ಪುಟ್ಟ ಸಂವಿಧಾನ ಅಥವಾ ಮಿನಿ ಸಂವಿಧಾನ ಅಂತ ಕರೀತಾರೆ. ಸುಮಾರು ಬಾರಿ ಬಂದಿದೆ. ಈ ಕೆಳಗಿನ ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ? ಸಮಟೈಮ್ಸ್ ದೇ ಕಾಲ್ಡ್ ಎಸ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಕೂಡ ಕರೀತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲಘಟ್ಟದಲ್ಲಿ ಇದನ್ನು ತಂದಿದ್ರಿಂದ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು ಈ ತಿದ್ದುಪಡಿನಲ್ಲಿ. ಹಾಗಾದ್ರೆ ಪ್ರಸ್ತಾವನೆಗೆ 3 ಪದಗಳನ್ನು ಸೇರ್ಪಡೆ ಮಾಡ್ತಾ ಬಂದ್ರು. ಹಾಗಾದ್ರೆ ಕನ್ಕರೆಂಟ್ ಇದಕ್ಕೆ ರಾಜ್ಯ ಪಟ್ಟಿಯಲ್ಲಿದ್ದಂತ 5 ವಿಷಯಗಳನ್ನ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡ್ತಾ ಬಂದ್ರು. 16 ವಿಷಯಗಳನ್ನ ಸೇರ್ಪಡೆ ಮಾಡಿರೋದ್ರಿಂದ ಈ ತಿದ್ದುಪಡಿಯನ್ನ ದೇ ಕಾಮನ್ಲಿ ಕಾಲ್ಡ್ ಎಸ್ ಎ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಬರ್ತಾರೆ. ಅದು ಮುಂದೆ ಮಾತಾಡ್ತಾ ಬರ್ತೀನಿ. ಈಗ ಸಮಾಜವಾದಿ ಅಂದ್ರೆ ಏನರ್ಥ? ಆದರೆ ಗೊತ್ತಿಲ್ಲ ನಿಮ್ಗೆ, ಇದಿದ್ದಾನೆ, ಕಾರ್ಮಿಕ ಇದ್ದಾನೆ, ಮಾಲೀಕ ಇದ್ದಾನೆ. ಕಾರ್ಮಿಕ ಇದ್ದಾನೆ ಮತ್ತು ಮಾಲೀಕ ಇದ್ದಾನೆ. ಅವ್ರ ನಡುವೆ ತಾರತಮ್ಯ ಇಲ್ಲದೆ ಇರುವುದನ್ನೇ ಸಮಾಜವಾದಿ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ಈ ಸಮಾಜವಾದಿ ನಮ್ಮ ಭಾರತದ ಇದರಲ್ಲಿ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನೆಹರು ಅವಧಿ ಇರ್ಬೋದು ಪ್ರಧಾನಮಂತ್ರಿಗಳು, ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಇರ್ಬೋದು, ಅವ್ರ ಮಗ ರಾಜೀವ್ ಗಾಂಧಿ ಇರ್ಬೋದು, ಅವ್ರದ್ದೆಲ್ಲರದು ಕೂಡ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಲೇ ಆಗಿತ್ತು. ಹಾಗಾದ್ರೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಲೇ. ಹಾಗಾದ್ರೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅಂದ್ರೆ ನಮ್ಮ ಎಕಾನಮಿನಲ್ಲಿ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಸಮಾಜವಾದಿ ತತ್ವವನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು. ಸಮಾಜವಾದಿ ತತ್ವದಲ್ಲಿ ಬಹಳ ಮುಖ್ಯವಾದಂತಂದ್ರೆ ಇಲ್ಲಿ ಮಾಲೀಕ ಮತ್ತು ಕಾರ್ಮಿಕರ ನಡುವೆ ತಾರತಮ್ಯ ಇಲ್ಲ, ಸಮಾನವಾಗಿ ನೋಡುವಂಥದ್ದು ಇದನ್ನ. ಹಾಗಾದ್ರೆ ಇಲ್ಲಿ ಎಲ್ಲಿಂದ ಬಂತು ನಮ್ಗೆ ಕಾನ್ಸೆಪ್ಟ್ ಅಂದ್ರೆ 42ನೇ ತಿದ್ದುಪಡಿಗೆ ಸೇರಿಸೋದಕ್ಕಿಂತ ಇದಕ್ಕೆ ತಂದೆ ಆದ ಇತಿಹಾಸ ಇದೆ. 1955ರಲ್ಲಿ ತಮಿಳುನಾಡಿನ ಅವಾಡಿಯಲ್ಲಿ ಒಂದು ಸಭೆ ಸೇರ್ತಾ ಬರುತ್ತೆ. ಸಮಾನ ಸಂಪತ್ತಿನ ಹಂಚಿಕೆ ಅನ್ನೋ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಅವಾಡಿಯಲ್ಲಿ ಸಮಾನ ಸಂಪತ್ತಿನ ಹಂಚಿಕೆ ಏನ್ ಸರ್ ಇದು? ಸಂಪತ್ತಿನ ಹಂಚಿಕೆ ಅನ್ನೋದು ನಿರ್ಣಯ ಏನದು? ಎಲ್ಲಿ ಅದು? 1955ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದಲ್ಲಿ ದೇಬಾರನ್ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಆ ಸಂದರ್ಭದಲ್ಲಿ ನಿರ್ಣಯ ಕೈಗೊಳ್ತಾರೆ, ಸಮಾನ ಸಂಪತ್ತಿನ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ದ. ಹಾಗಾದ್ರೆ ಯಾವುದು ಪ್ರಾಪರ್ಟಿ ಇರ್ಬೋದು, ಹಾಗಾದ್ರೆ ಪ್ರೊಡಕ್ಷನ್ನು, ಹಾಗಾದ್ರೆ ಅದ್ರ ಮೇಲೆ ಏನ್ ಮಾಡ್ತಾ ಬರೋದು ಅಬಾಲಿಷನ್ನು, ಇದೆಲ್ಲ ನ್ಯಾಷನಲೈಸೇಷನ್. ಆದ್ರೆ ಅದನ್ನ ನಾವು ಕಮ್ಯುನಲ್ ಸೋಷಿಯಲಿಸ್ಟಿಕ್ ಅಂತ ಕರಿತೀವಿ. ಇಲ್ಲಿ ಒಂದು ಮಾತು ಗಮನಿಸಬೇಕು. ಇಲ್ಲಿಗ 2 ಸೋಷಿಯಲಿಸ್ಟಿಕ್ ಬರ್ತದೆ. ಒಂದೇದು ಕಮ್ಯುನಲ್ ಸೋಷಿಯಲಿಸ್ಟಿಕ್, ಮತ್ತೆ ಎರಡಲ್ಲಿ ಬಂದಾಗ ಹಾಗಾದ್ರೆ ಕಮ್ಯುನಲ್, ಮತ್ತು ಎರಡಲ್ಲಿ ಬಂದಾಗ ಡೆಮಾಕ್ರೆಟಿಕ್ ಅಂತ ಕರಿತಾ ಬರ್ತೀವಿ. ಡೆಮಾಕ್ರೆಟಿಕ್. ಹಾಗಾದ್ರೆ ಇಲ್ಲಿ ಇದು ಮಾಲೀಕ ಮತ್ತು ಕಾರ್ಮಿಕ ಇದ್ದಾನೆ. ಇಲ್ಲಿ ಕಮ್ಯುನಲ್ ಅಂದಾಗ ಚೀನಾದ್ದು ಕಮ್ಯುನಲ್ ಸೋಷಿಯಲಿಸ್ಟಿಕ್. ವಾಟ್ ಈಸ್ ಕಮ್ಯುನಲ್ ಸೋಷಿಯಲಿಸ್ಟಿಕ್ ಅಂದ್ರೆ ಪ್ರೈವೇಟ್ ಪ್ರಾಪರ್ಟಿಗಳನ್ನ ಉತ್ಪಾದನೆ ಮಾಡೋದು, ಹಂಚಿಕೆ ಮಾಡೋದು, ಮತ್ತು ಅವುಗಳನ್ನ ಅಬಾಲಿಷ್ ಮಾಡೋದು ಕೂಡ, ನ್ಯಾಷನಲೈಸೇಷನ್ ಮಾಡೋದೆಲ್ಲ ಸರ್ಕಾರ ಆದ್ರೆ ದಟ್ ಇಸ್ ಕಾಲ್ಡ್ ಎಸ್ ಕಮ್ಯುನಲ್. ನಮ್ದು ಈ ಪದ್ಧತಿ ಅಲ್ಲ. ನಮ್ದು ಯಾವ ಪದ್ಧತಿ? ಡೆಮಾಕ್ರೆಟಿಕ್. ಹಾಗಾದ್ರೆ ಡೆಮಾಕ್ರೆಟಿಕ್ ಸೋಷಿಯಲಿಸ್ಟಿಕ್ ಪದ್ಧತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೋ, ಬಟ್ ಎಲ್ಲಿರ್ಲಿಲ್ಲ, ಅದು ನಮ್ಮ ಪ್ರಸ್ತಾವನೆ ಇರಲಿಲ್ಲ. ಅದಕ್ಕೇನ್ ಮಾಡ್ತಾ ಬಂದ್ರು? 42ನೇ ತಿದ್ದುಪಡಿ ತಂದು ಸೇರ್ಪಡೆ ಮಾಡ್ತಾ ಬಂದ್ರು. ಗೊತ್ತಿರಲಿ, ಇತ್ತೀಚೆಗೆ ಇದೊಂದು ಚೂರು ಚೇಂಜ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೂಡ ಸೋಷಿಯಲಿಸ್ಟಿಕ್ ಉಳ್ಕೊಂಡಿಲ್ಲ. ನಮ್ದು ಈಗ ವಿ ಆರ್ ಫಾಲೋಯಿಂಗ್ ದ ಮಿಕ್ಸ್ಡ್ ಎಕಾನಮಿ. ಹಾಗಾದ್ರೆ ಮಿಕ್ಸ್ಡ್ ಎಕಾನಮಿ ಬಂದಿದೆ. ಹಾಗಾದ್ರೆ ಮಿಕ್ಸ್ಡ್ ಎಕಾನಮಿ ಬಂದಿರೋದ್ರಿಂದ ನಮ್ದು ಸೋಷಿಯಲಿಸ್ಟಿಕ್ ಸಂಪೂರ್ಣವಾಗಿ ಇಲ್ಲ. ಈಗ ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತು, ಸೋಷಿಯಲಿಸ್ಟಿಕ್ ಇಸ್ ನಥಿಂಗ್ ಬಟ್ ಎರಾಡಿಕೇಶನ್ ಆಫ್ ದ ಪಾವರ್ಟಿ. ಹಾಗಾದ್ರೆ ಬಡತನವನ್ನು ನಿರ್ಮೂಲನೆ ಮಾಡುವಂಥದ್ದು, ಹಾಗಾದ್ರೆ ಜನಗಳ ಸುಖವನ್ನು ಕಾಪಾಡುವಂಥದ್ದು, ಅದು ಸೋಷಿಯಲಿಸ್ಟಿಕ್ ಆಗಬೇಕು. ಈಗ ನಮ್ದು ಮಿಕ್ಸ್ಡ್ ಎಕಾನಮಿ ಅಂದ್ರೆ ಹಾಗಾದ್ರೆ ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ನಮ್ದೀಗ ನಾನು ಆಗ್ಲೇ ಹೇಳಿದೆ, ನಮ್ಮ ಅರ್ಥವ್ಯವಸ್ಥೆ ಎಂಥದಿತ್ತು ಅಂದ್ರೆ ಸೋಷಿಯಲಿಸ್ಟಿಕ್ ಇತ್ತು. ಹಾಗಾದ್ರೆ ನೆಹರು ಇರ್ಬೋದು, ಹಾಗಾದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರದ್ದು ಇರ್ಬೋದು, ಹಾಗಾದ್ರೆ ರಾಜೀವ್ ಗಾಂಧಿ ಅವ್ರದ್ದು ಇರ್ಬೋದು. ಆದರೆ 1991ರಲ್ಲಿ, ಹಾಗಾದ್ರೆ 1991ನಲ್ಲಿ 1991ರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸಿಯನ್ನ ಹಾಗಾದ್ರೆ ನಮ್ಮ PV ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದ PV ನರಸಿಂಹರಾವ್ ಅವರು ಅದೇ ಟೈಮಲ್ಲಿ ಅವರ ಇದರಲ್ಲಿ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗಾದ್ರೆ ಅರ್ಥ ಸಚಿವರಾಗಿದ್ರು. ಅವರು ಹಾಗಾದ್ರೆ ನ್ಯಾಷನಲ್ ನ್ಯೂ ಎಕನಾಮಿಕ್ ಪಾಲಿಸಿಯನ್ನ ತಂದ್ರು. ಆಗ ದೇ ಆರ್ ಇಂಟ್ರೊಡ್ಯೂಸ್ಡ್ ದ LPG ಅನ್ನ ಜಾರಿ ಮಾಡಿದ್ರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಆಗ ನಮ್ಮ ದೇಶದ ವ್ಯವಸ್ಥೆ ಮಿಶ್ರ. ಸರ್ ಮಿಶ್ರ ಅಂದ್ರೆ ಏನರ್ಥ? ಖಾಸಗಿ ಮತ್ತು
ಹಾಗಾದ್ರೆ ಗೊತ್ತಿರ್ಬೇಕು ನಿಮ್ಗೆ, ನಮ್ದು ಒಂದು ಪ್ರೈವೇಟ್ ಇನ್ನೊಂದು ಪಬ್ಲಿಕ್. ಹಾಗಾದ್ರೆ ಸಾರ್ವಜನಿಕ ಇದು ಮೊದಲನೇದು ಬರೇ ಪ್ಯೂರ್ಲಿ ಸಾರ್ವಜನಿಕ ಒಡೆತನದಾಗಿತ್ತು. ಈಗ ಖಾಸಗಿ ಮತ್ತು ಇದು ಬಂತು. ಈಗ ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ಒನ್ ಮೋರ್ ಮಾಡೆಲ್, PPP ಮಾಡೆಲ್ ಅಂತ. ವಿ ಆರ್ ಇಂಟ್ರೊಡ್ಯೂಸ್ ದ PPP ಮಾಡೆಲ್ ಅಂದ್ರೆ ಹಾಗಾದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಬಂದಿದೀವಿ. ಅಲ್ಲಿಗೆ ಅರ್ಥ ಸಮಾಜವಾದಿ ತತ್ವ ನಮ್ದು ಕಡಿಮೆ ಆಗ್ತಾ ಇದೆ. ಬಟ್ ಆಗಿತ್ತು ಆಗ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಭಾರತದ ಅರ್ಥವ್ಯವಸ್ಥೆ ಇವತ್ತ ಮಿಶ್ರ ಅರ್ಥವ್ಯವಸ್ಥೆ ಆಗಿದೆ. ಸ್ವಲ್ಪ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಮುಂದುವರಿಸ್ತಾ ಬಂದೆ. ಲಿಬರಲೈಸೇಷನ್ ಆಗಿದೆ, ಪ್ರೈವೇಟೈಸೇಷನ್ ಆಗಿದೆ, ಗ್ಲೋಬಲೈಸೇಷನ್ ಆಗಿದೆ. ಖಾಸಗಿಯವರು ಬಂದಿದ್ದಾರೆ. ಇವತ್ತು ಮಾಲೀಕರೆಲ್ಲ ಶ್ರೀಮಂತರಾಗಿದ್ದಾರೆ, ಬಂಡವಾಳಶಾಹಿಗಳಾಗಿದ್ದಾರೆ ಇವತ್ತು. ಅದೆಲ್ಲ ಬಂಡವಾಳಶಾಹಿಗಳಾಗಿ ಇವತ್ತು ಅವರು ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಆ ಹಿಡಿತವನ್ನು ಇಟ್ಕೊಂಡವ್ರೆ ಅಂದ್ರೆ ಬಿಕಾಸ್ ಆಫ್ ದ ಯಾವ ಪಾಲಿಸಿ, ಮಿಶ್ರ ಅರ್ಥವ್ಯವಸ್ಥೆ. ಆದ್ರೆ ಅಂತ ಮಾಲೀಕನ ಇದನ್ನ ಹತೋಟಿಯನ್ನ ಕಂಟ್ರೋಲ್ ಮಾಡ್ತಿದ್ದು ಯಾವ ಪಾಲಿಸಿ? ಅದು ಸಮಾಜವಾದಿ ಪಾಲಿಸಿ. ಅದನ್ನ ಆರಂಭದ ದಿನಗಳಲ್ಲಿ ನಮ್ಮ ದೇಶ ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ನಮ್ಮ ಪ್ರಿಯಾಂಬಲ್ ಅಲ್ಲೂ ಕೂಡ ಸಮಾಜವಾದಿ ಅನ್ನೋ ಪದವನ್ನ ಆಡ್ ಮಾಡ್ತಾ ಬಂದ್ರು. ನೆಕ್ಸ್ಟ್ ಕಮ್ ಟು ದ ದಟ್ ಇಸ್ 3ನೇ ಪಾಯಿಂಟ್ ಆಯ್ತು. ಆದರೆ ಈಗ ನಾನು 4ನೇ ಪಾಯಿಂಟ್ ಬರ್ತೀನಿ, ಜಾತ್ಯತೀತ. ಹಾಗಾದ್ರೆ ಜಾತ್ಯತೀತ ಹಾಗಾದ್ರೆ ಸೆಕ್ಯುಲಾರ್ ಅಂತ ಕರಿತೀನಿ. ಸೆಕ್ಯುಲಾರ್ ಹಾಗಾದ್ರೆ ಸೆಕ್ಯುಲಾರ್ ಅಂದಾಗ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಏನ್ ಸರ್ ಸೆಕ್ಯುಲಾರ್? ಸರಿ, ಸೆಕ್ಯುಲಾರ್ ಅಂದ್ರೆ ಬಹಳ ಮುಖ್ಯವಾದಂಥದ್ದು. ಇದು ಕೂಡ ಈ ಪದವು ಕೂಡ ಆರಂಭದಲ್ಲಿರಲಿಲ್ಲ. ನಾನು ಆಗ್ಲೇ ಹೇಳಿದೆ 1976ರ 42ನೇ ಅಮೆಂಡ್ಮೆಂಟ್ಗೆ ದೇ ಆರ್ ಆಡೆಡ್. ಹಾಗಾದ್ರೆ 42ನೇ ತಿದ್ದುಪಡಿನಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ದಾರೆ. ಕ್ವಶನ್ ರೈಸ್ ಆಗ್ತದೆ, ಈ ಪದವನ್ನ ಎಲ್ಲಿಂದ ಬಂತು ಅಂತ ಕೇಳಿದರೆ. ಹಾಗಾದ್ರೆ 42ನೇ ತಿದ್ದುಪಡಿ 1976 ಅಲ್ಲಿ ಈ ಪದವನ್ನ ಆಡ್ ಮಾಡಿರೋದು. ಇದು ಮೂಲ ಪ್ರಿಯಾಂಬಲಗ್ ಇರಲಿಲ್ಲ. ಈ ಮೂಲ ಪ್ರಿಯಾಂಬಲಗ್ ಇರ್ದಂತ ಪದಗಳು ಯಾವ್ಯಾವು ಅಂತ ತೆಗೆದವನೆ, ಯಾವ ಅಮೆಂಡ್ಮೆಂಟ್ ಸೇರಿಸವ್ರೆ ಅಂತ ತೆಗೆದವ್ರೆ. STC ಇಂದ ಹಿಡಿದು ಕಾನ್ಸ್ಟೇಬಲ್, PSI ಎಲ್ಲ ಇದರಲ್ಲೂ ಬರ್ಬೋದು. ಅದರಿಂದ ಜಾತ್ಯತೀತ ಅನ್ನೋದು ಬಹಳ ಮುಖ್ಯವಾದ. ಏನ್ ಸರ್ ಜಾತ್ಯತೀತ? ನಮ್ಮ ದೇಶ ಅನೇಕ ಧರ್ಮಗಳಿಂದ ಕೂಡಿದೆ, ಧರ್ಮಗಳು ಜಾತಿಗಳಿಂದ ಕೂಡಿದೆ. ನಮ್ಮ ದೇಶದಾಗಿರುವಂತ ಜಾತಿ ಮತ್ತು ಧರ್ಮಗಳು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಅಷ್ಟು ಧರ್ಮಗಳಿದೆ ಮತ್ತು ಅತ್ಯಂತ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ. ಕಾರಣ ನಾವು ಯಾರು ಅಡಾಪ್ಟೆಡ್ ದ ಸೆಕ್ಯುಲರ್ ಪ್ರಿನ್ಸಿಪಲ್ಸ್. ಹಾಗಾದ್ರೆ ಜಾತ್ಯತೀತ ಅಂದಾಗ ನಮ್ಮಲ್ಲಿ ಬಹುಸಂಖ್ಯಾತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ನಮ್ದು ಯಾವುದೋ ಒಂದು ಧರ್ಮ ಇಲ್ಲ. ಹಾಗಾದ್ರೆ ನಿಮಗೆ ಗೊತ್ತಿರಲಿ, ನ್ಯಾಷನಲ್ ರಿಲಿಜನ್ ಇಲ್ಲ. ಬಹುಸಂಖ್ಯಾತರು ಹಿಂದೂ ಇದ್ರೂ ಕೂಡ ರಿಲಿಜನ್ ಇಲ್ಲ. ಕ್ರಿಶ್ಚಿಯನ್ಸು ಇದ್ದಾರೆ, ಪಾರ್ಸಿಗಳಿದ್ದಾರೆ, ಹಾಗಾದ್ರೆ ಮುಸಲ್ಮಾನರು ಇದ್ದಾರೆ, ಹಿಂದೂಗಳಿದ್ದಾರೆ. ನಾವೆಲ್ಲರೂ ಕೂಡ ಸಹಬಾಳ್ವೆ ಮಾಡ್ತೀವಿ. ಅದಕ್ಕೆ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡುವಂತ, ಹಾಗಾದ್ರೆ ಎಲ್ಲರಿಗೂ ಆಚರಣೆಗೆ ಅವಕಾಶ ಮಾಡಿಕೊಟ್ಟರು. ನಿನ್ ಧರ್ಮ ನೀನ್ ಆಚರಣೆ ಮಾಡು, ಅವ್ರ ಧರ್ಮ ಅವ್ರ ಆಚರಣೆ ಮಾಡ್ಲಿ. ಬಟ್ ಎಲ್ಲರೂ ಕೂಡ ಧರ್ಮದ ನಡುವೆ ಸಮಾನತೆ, ಗೌರವನ ಸೂಚಿಸಬೇಕು. ಅವ್ರ ಧರ್ಮಕ್ಕೆ ನಾವು ಗೌರವ ಸೂಚಿಸಬೇಕು, ನಮ್ಮ ಧರ್ಮಕ್ಕೆ ಅವರು ಗೌರವ ಸೂಚಿಸಬೇಕಾಗಿದೆ. ಸಹಬಾಳ್ವೆಯಿಂದ ಬದುಕೋದಕ್ಕೆ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಕೇವಲ ಬರೀ ಪ್ರಿಯಾಂಬಲ್ ಹೇಳಿಲ್ಲ, ಇದನ್ನ ಉಳಿಸೋದಕ್ಕೆ ಮತ್ತು ಅದನ್ನ ಬೆಳೆಸೋದಕ್ಕಾಗಿ, ಹಾಗಾದ್ರೆ ಜಾತ್ಯತೀತ ಪರಿಕಲ್ಪನೆಯನ್ನ ಚೆನ್ನಾಗಿ ನಮ್ಮ ದೇಶಕ್ಕೆ ಬೆಳೆಸೋದಕ್ಕಾಗಿ ಹಾಗಾದ್ರೆ ಸಂವಿಧಾನದಲ್ಲಿ 25ನೇ ವಿಧಿಯಿಂದ 28ನೇ ವಿಧಿವರೆಗೆ ಹಾಗಾದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಹಾಗಾದ್ರೆ ಯಾವ ವ್ಯಕ್ತಿ ಬೇಕಾದ್ರೂ ಯಾವ ಧರ್ಮವನ್ನ ಸ್ವೀಕಾರ ಮಾಡಬಹುದು, ಆಚರಿಸಬಹುದು, ಮತ್ತೆ ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಬಹುದು. ಹಾಗಾದ್ರೆ ಅವ್ರದೇ ಆದಂತ ಬೋಧನೆಗಳನ್ನು ಮಾಡಬಹುದು. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದೆ. 25ನೇ ವಿಧಿಯಿಂದ 28ನೇ ವಿಧಿವರೆಗೆ ಅದು ಕೊಟ್ಟಿದೆ. 29ಕ್ಕೆ ಮುಂದುವರೆದು ಸಾಂಸ್ಕೃತಿಕ ಹಕ್ಕನ್ನು ಕೂಡ ಕೊಟ್ಟಿದೆ. ಅವರ ಡ್ರೆಸ್ಗಳನ್ನು ಹಾಕ್ಬೋದು, ಅವರ ಉಡುಗೆ ತೊಡುಗೆಗಳನ್ನು ಹಾಕ್ಬೋದು, ಅವರ ಹಾಗಾದ್ರೆ ಊಟಗಳನ್ನು ಮಾಡ್ಬೋದು, ಅವ್ರದೇ ಆದಂತ ಭಾಷೆಯನ್ನು ಮಾತಾಡ್ಬೋದು. 30 ಬಂದಾಗ ಅಲ್ಪಸಂಖ್ಯಾತರಿಗೆ ನಮ್ಮಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹಾಗಾದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಇಷ್ಟು ಚೆನ್ನಾಗಿ ಅಲ್ಪಸಂಖ್ಯಾತರನ್ನು ನೋಡ್ಕೊಳ್ಳುವಂತ ಜಗತ್ತಿನಲ್ಲಿ ಯಾವ ದೇಶನೂ ಇಲ್ಲ. ಬಹುಸಂಖ್ಯಾತರು ಹಿಂದೂಗಳಿದ್ರು ಕೂಡ ಒಂದು ಧಾರ್ಮಿಕವಾಗಿ ನಮ್ಮ ದೇಶದ ಒಂದು ರಿಲಿಜನ್ ಆಗಿ ಮಾಡಿಲ್ಲ. ಅದರಿಂದ ಎಲ್ಲರನ್ನ ಸಮಾನವಾಗಿ ನೋಡುವಂತ ಒಂದು ಕಲ್ಪನೆ ನಮ್ದು ಜಾತ್ಯತೀತ ಕಲ್ಪನೆ. ಅದಕ್ಕೆ ಇನ್ನೊಂದು ಪದ ಬಹಳ ಸೂಟಬಲ್ ಆಗಿರೋದು ಧರ್ಮ ನಿರಪೇಕ್ಷ ಅಂತ ಪದ. ನಿರಪೇಕ್ಷ ಆದರೆ ಧರ್ಮ ನಿರಪೇಕ್ಷ ಅಂದ್ರೆ ಯಾವ ಧರ್ಮವೂ ಹೆಚ್ಚು ಅಲ್ಲ, ಯಾವ ಧರ್ಮವೂ ಕಡಿಮೆ ಅಲ್ಲ, ಎಲ್ಲವೂ ಸಮಾನ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಮೂಡಿಸ್ತಾ ಬಂದಿದೆ. ಹಾಗಾದ್ರೆ ಇದು ಬಹಳ ಮುಖ್ಯವಾದ. ನಮ್ಮಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಸಂವಿಧಾನದಾಗೆ 2 ತರದ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡೋದು. ಒಂದನೇದು ಬಂದಾಗ ಹಾಗಾದ್ರೆ ರಿಲಿಜಿಯನ್ ಮತ್ತು ಲಿಂಗ್ವಿಸ್ಟಿಕ್, ಹಾಗಾದ್ರೆ ಧರ್ಮದ ಆಧಾರದ ಮೇಲೆ ಮತ್ತು ಭಾಷೆ ಆಧಾರದ ಮೇಲೆ 2 ತರದ ಮೈನಾರಿಟೀಸ್. ಹಾಗಾದ್ರೆ ಒಮ್ಮೆ ಕ್ವಶನ್ ಕೇಳಿದ್ದ, ಅಲ್ಪಸಂಖ್ಯಾತರು ಅಂದ್ರೆ ಯಾವ್ಯಾವ ತರದ ಅಲ್ಪಸಂಖ್ಯಾತರು ಇದ್ದಾರೆ ಅಂತ. ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದು 2 ಟೈಪ್ ಅಲ್ಪಸಂಖ್ಯಾತರು. ಒಂದು ಧರ್ಮದ ಆಧಾರದ ಮೇಲೆ, ಇನ್ನೊಂದು ಭಾಷೆ ಆಧಾರದ ಮೇಲೆ. ಯಾವುದೇ ಕಾರಣಕ್ಕೂ ಜನಾಂಗೀಯ ಅಲ್ಪಸಂಖ್ಯಾತರಿಲ್ಲ. ಆಪ್ಷನ್ ಕೊಟ್ಟಿದ್ದಾದ್ರಿಗೆ. ಹಾಗಾದ್ರೆ ಯಾವ್ಯಾವ್ದು ಇದೆ ಅಂದ್ರೆ, ಒಂದು ಧರ್ಮ, 2ನೇದು ಬಂದಾಗ ಭಾಷೆ,
ಮೂರನೇ ಬಂದಾಗ ಧರ್ಮ ಮತ್ತು ಭಾಷೆ, ನಾಲ್ಕನೇ ಬಂದಾಗ ಧರ್ಮ ಭಾಷೆ ಮತ್ತು ಜನಾಂಗೀಯ ಅಂತ ಕನ್ಫ್ಯೂಷನ್ ಆಗ್ತದೆ. ಜನಾಂಗೀಯ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿರೋದು ಎರಡೇ ಅಲ್ಪಸಂಖ್ಯಾತರು, ಒಂದು ಧಾರ್ಮಿಕ, ಇನ್ನೊಂದು ಭಾಷಾ ಅಲ್ಪಸಂಖ್ಯಾತರು. ಯಾವ ಪಾಪ್ಯುಲೇಷನ್ ಕಡಿಮೆ ಇರ್ತದೋ ದೇ ಆರ್ ದ ಮೈನಾರಿಟೀಸ್. ನಾವು ಜಮ್ಮು ಕಾಶ್ಮೀರದಾಗ ಹಿಂದೂಗಳು ಮೈನಾರಿಟೀಸ್ ಆಗ್ತಾ ಬರ್ತಾರೆ. ಹಾಗಾದ್ರೆ ಒಂದೊಂದು ಕಡೆ ಒಂದೊಂದು ಥರದ ಮೈನಾರಿಟೀಸ್ ಅಂತ ಕರಿತಾ ಬರ್ತೀವಿ. ಎಲ್ಲರೂ ಸಮಾನ ಕಾಪಾಡೋದಕ್ಕೆ ಜಾತ್ಯತೀತ ಪರಿಕಲ್ಪನೆ. ಹಂಗಾರೆ ಈ ಕಲ್ಪನೆ ಮುಂದಿನ ಸಂವಿಧಾನದಲ್ಲಿ 22 ಭಾಗದಲ್ಲೂ ಕೂಡ ಅನೇಕ ಕಡೆ ರಿಫ್ಲೆಕ್ಟ್ ಆಗ್ತಾ ಬಂದಿದೆ, ಧರ್ಮವನ್ನ ಸಮಾನವಾಗಿ ನೋಡುವಂಥದ್ದು ಅಂತ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. 4ನೇ ಪದ ಆಗ್ತಾ ಬಂತು. 5ನೇ ಪದ ಹಾಗಾದ್ರೆ ಮೊನ್ನೆ ಕ್ವಶನ್ ತೆಗಿತಾ ಬರ್ತೀನಿ, ಹೆಂಗ್ ಬರ್ಬೋದು ಇವರಲ್ಲಿ ಅಂತೇಳಿ. ಹಾಗಾದ್ರೆ ಬಹಳ ಮುಖ್ಯವಾದಂತ ಪ್ರಶ್ನೆ. ಇನ್ನು ಕೆಲವು ದೇಶಗಳಿವೆ, ಈಗ ಪಾಕಿಸ್ತಾನ ಇದೆ, ಹಾಗಾದ್ರೆ ಬಾಂಗ್ಲಾದೇಶ ಇದೆ, ಅಫ್ಘಾನಿಸ್ತಾನ ಇದೆ. ದೇ ಆರ್ ಪ್ಯೂರ್ಲಿ ಇಸ್ಲಾಮಿಕ್ ಕಂಟ್ರೀಸ್. ದೇ ಆರ್ ಡಿಕ್ಲೇರ್ಡ್ ದೇ ಆರ್ ಇಸ್ಲಾಮಿಕ್ ಕಂಟ್ರಿ ಅಂತ. ಬಟ್ ನಮ್ಮ ದೇಶ ಯಾವತ್ತೂ ನಾವು ಇದನ್ನಂತ ಕನ್ಸಿಡರ್ ಮಾಡಿಲ್ಲ, ಹಿಂದೂ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿಲ್ಲ. ಎಲ್ಲರನ್ನೂ ಒಂದು ಒಳ್ಳೆ ಭಾವನೆಯಲ್ಲಿ ನೋಡುವಂತ, ಎಲ್ಲಾ ಧರ್ಮಕ್ಕೂ ಅವರವರ ಆಚರಣೆಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿರುವಂತ ಒಂದು ನೆಲಗಟ್ಟೆ ನಮ್ದು. ಅದರಿಂದಲೇ ನಮ್ದು ಜಾತ್ಯತೀತ ಪರಿಕಲ್ಪನೆ. ನೆಕ್ಸ್ಟ್ ಮುಂದೆ ಬಂದಾಗ ಪ್ರಜಾಸತ್ತಾತ್ಮಕ ಸರಿ ಡೆಮೋಕ್ರೆಟಿಕ್ ಅಂತ ಕರಿತೀವಿ. ಬಹಳ ಮುಖ್ಯವಾದದ್ದು ಈ ಪದ ಸೇರಿಸಿದ್ದಾರೆ. ಎಲ್ಲಿಂದ ತಮ್ಮಂದ್ರು ನೆಹರು ಇದನ್ನ? ಹಾಗಾದ್ರೆ ಇಸ್ ಬಾರೋಡ್ ಫ್ರಮ್ ದ ಅಬ್ರಹಾಂ ಲಿಂಕನ್ ಕಾನ್ಸೆಪ್ಟ್. ಇದು ಗೊತ್ತಿಲ್ಲ ನಿಮ್ಗೆ. ಅಬ್ರಹಾಂ ಲಿಂಕನ್ ಇದಾರಲ್ಲ, ಅವರು ಅಮೆರಿಕಾದ 16ನೇ ಅಧ್ಯಕ್ಷ. ಬಹಳ ದೊಡ್ಡ ಹೆಸರು ಮನುಷ್ಯಂದು. ಹಾಗಾದ್ರೆ 16ನೇ ಅಧ್ಯಕ್ಷರಾದ್ರು ಕೂಡ ಅಬ್ರಹಾಂ ಲಿಂಕನ್ದು ಜಾರ್ಜ್ ವಾಷಿಂಗ್ಟನ್ ನಿಂದ. ಹಾಗಾದ್ರೆ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ನಿಂದ 45ನೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ವರೆಗೂ ಕೂಡ 45 ಅಧ್ಯಕ್ಷರಲ್ಲಿ ಯಾರ್ದಾರ ಹೆಸರು ಹೇಳು ಅಂದ್ರೆ ಮೊದಲು ಬಾಯಿಗೆ ಬರೋದೇ ಅಬ್ರಹಾಂ ಲಿಂಕನ್. ಹಾಗಾದ್ರೆ ಅಬ್ರಹಾಂ ಲಿಂಕನ್ದು ಯಾಕೆ ಬಾಯಿ ಬರ್ತದೆ ಅಂತ ಅಂದ್ರೆ, ಹಾಗಾದ್ರೆ ಇವ ಮನುಷ್ಯ ಸೋತು ಗೆದ್ದಿರೋದು. ಬಹಳಷ್ಟು ಸೋಲು ಕಂಡಿದ್ದಾರೆ. ಹಾಗಾದ್ರೆ ನಮ್ಮಲ್ಲಿ ಅನೇಕ ಪರೀಕ್ಷೆಗಳನ್ನು ಬರಿತಾ ಇರುವಂತ ವಿದ್ಯಾರ್ಥಿಗಳು ಹೇಳ್ತಾರೆ, 2 ಎಕ್ಸಾಮ್ ಫೇಲ್ ಆಗ್ಬಿಟ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಾರೆ. ಹಾಗಾದ್ರೆ ಸುಮಾರು ಇವರು 40 ಸಾರಿ ಸೋತಿದ್ರು. 40 ಸಾರಿ ಆತ್ಮಹತ್ಯೆ ಮಾಡ್ಕೊಂಡಂಗಿದ್ರು. ಹಾಗಾದ್ರೆ ಅವ್ರ ಸೋಲನ್ನ ಕೇರ್ ಮಾಡೋದೇ ಇಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ, ನಿಧಾನವಾಗಿ ನಡೀರಿ ಬಟ್ ಹಿಂದಕ್ಕೆ ನಡಿಬೇಡಿ ಅಂತಾರೆ. ನಿಧಾನವಾಗಿ ನಡಿ ಬಟ್ ಹಿಂದಕ್ಕೆ ನಡಿಬೇಡ. ಅಲ್ಲಿಗರ್ಥ ಈ ಯಾರಾದ್ರೂ ಸೋಲ್ತಾ ಇರುವಂತ ವ್ಯಕ್ತಿಗೆ ತಾನು ಆತ್ಮಸ್ಫೂರ್ತಿಯನ್ನು ತುಂಬುತ್ತಾ ಬರ್ತಾರೆ. ಸ್ಪರ್ಧಾರ್ಥಿಗಳೇ, ನಿಮ್ಗೆಲ್ಲಾದ್ರೂ ಕೂಡ ಇವರು ಬರೆದಿರುವಂತ, ತನ್ನ ಮಗನಿಗೆ ಬರೆದಿರುವಂತ ಪತ್ರ ಸಿಕ್ಕಿದ್ರೆ ಓದ್ತಾ ಬನ್ನಿ. ಬಹಳ ಚೆನ್ನಾಗಿ ಹೇಳ್ತಾರೆ ವಾಟ್ ಈಸ್ ಎಜುಕೇಶನ್ ಅನ್ನೋದಕ್ಕೆ. ಅವರ ತನ್ನ ಮಗನ ಶಿಕ್ಷಕರಿಗೆ ಒಂದು ಪತ್ರವನ್ನು ಬರೀತಾರೆ. ಗುರುಗಳೇ, ನೀವೆಲ್ಲದೂ ಕಲಿಸ್ತೀರ ನನಗೆ ಗೊತ್ತು, ಆದ್ರೆ ಜೇನುದುಂಬಿಯ ಶ್ರಮವನ್ನು ಕಲಿಸಿ. ನನ್ನ ಮಗನಿಗೆ ಎಲ್ಲ ಕಲಿಸ್ತೀರಾ? ಜೇನುದುಂಬಿನ ಶ್ರಮವನ್ನು ಕಲಿಸಿ. ಅಂಕ ತೆಗೆಯೋದೇ ಮುಖ್ಯ ಅನ್ನೋದನ್ನ ತೆಗೆದಾಕಿ ತಲೆಯಿಂದ. ಆದರೆ ಅದನ್ನು ಮೀರಿದಂಥದ್ದೇನೋ ಜೀವನ ಮೌಲ್ಯಗಳನ್ನು ಕಲಿಸಿ. ಜೊತೆಗೆ ಜೇನುದುಂಬಿಯ ಶ್ರಮವನ್ನು ಕಲಿಸಿ. ಬಹಳ ಮುಖ್ಯವಾದ ಜೇನುದುಂಬಿ ಶ್ರಮ ಅಂದ್ರೆ ಅದು ಒಂದು ಹನಿ ಅನ್ನ ತರಬೇಕಾರೆ ಅಥವಾ ಮಕರಂದವನ್ನು ಇರ್ಬೇಕಾದ್ರೆ ಸುಮಾರು ಸುತ್ತುತ್ತದೆ. ಅದನ್ನು ಕಲಿಸಿ ಅಂತ ಹೇಳ್ತಾ ಬರ್ತಾರೆ. ಎಲ್ಲರೂ ಕೂಡ ಅಸತ್ಯದ ಕಡೆಗೆ ಹೋಗ್ಬೇಕಾರೆ ನನ್ನ ಮಗ ಒಬ್ಬನೇ ಸತ್ಯದ ಕಡೆಗೆ ಹೋಗುವಂತೆ, ಸತ್ಯದ ಪರ ನಿಲ್ಲುವಂತೆ ಮಾಡಿ ಅಂತ ಹೇಳ್ತಾ ಬರ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಇವ್ರದ್ದು ಏನಾರ ಸಂಬಂಧಪಟ್ಟಂತ ಪತ್ರ ಸಿಕ್ಕಿದ್ರೆ ಓದಿ. ಬಹಳ ಉತ್ತಮ ಆಗಿದೆ. ಇವ್ರು ಹೇಳ್ತಾರೆ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಆದರೆ ಇದನ್ನು ಹೇಳ್ದಂತ ಬಂದಂತವರು ಅಬ್ರಹಾಂ ಲಿಂಕನ್ ಆ ಕಾನ್ಸೆಪ್ಟ್ ಅನ್ನು ಇದು ಮಾಡ್ತಾ ಬಂದ್ರು. ಈ ಮೂಲಕ ಹಾಗಾದ್ರೆ ಒಂದು ಕಾನ್ಸೆಪ್ಟ್ ಅನ್ನು ಇದು ಮಾಡಿದ್ರೆ ಸಂವಿಧಾನ ಬರಹಗಾರರಿಗೆ ಏನೇ ಮಾಡಿದ್ರು ಕೂಡ ಯಾರನ್ನ ಗಮನದಲ್ಲಿ ಇಟ್ಕೊಂಡು ಬರೀರಿ. ಹಾಗಾದ್ರೆ ಪ್ರಜೆಗಳಿಗಾಗಿ ಬರೀರಿ, ಪ್ರಜೆಗಳಿಗೋಸ್ಕರ ಬರೀರಿ. ಇದನ್ನ ಬಹಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಹಂಗಾರೆ ಪ್ರಜಾಸತ್ತಾತ್ಮಕ ಅನ್ನೋದು, ನಮ್ದು ಡೆಮಾಕ್ರೆಟಿಕ್ ಅನ್ನೋದು, ನಮ್ಮ ಈ ಕಾನ್ಸೆಪ್ಟ್ ಅಬ್ರಹಾಂ ಲಿಂಕನ್ ಅವರಿಂದ ಬಂದಿತ್ತು. ಬಹಳ ಮುಖ್ಯವಾದದ್ದು. ಅಬ್ರಹಾಂ ಲಿಂಕನ್ ರವರು ಬಹಳ ಶ್ರಮ ವಹಿಸಿ ಅಮೆರಿಕಾದಲ್ಲಿರುವಂತ ಸ್ಲೇವರಿ ಮೆಥಡ್ ಅನ್ನ ತೆಗೆದಾಕ್ಬೇಕು ಅಂತ ಬಹಳ ಒದ್ದಾಡ್ತಾರೆ. ಅಲ್ಲಿಗೆ ಗುಲಾಮಗಿರಿಯನ್ನು ತೆಗೆದಾಕ್ಬೇಕು ಅಂತ ಬಹಳ ಶ್ರಮಿಸಿ ದೊಡ್ಡ ಹೆಸರನ್ನ ಮಾಡ್ತಾ ಬರ್ತಾರೆ. ಅವರು ಗುಲಾಮಗಿರಿಯನ್ನು ತೆಗೆದಿದ್ದಕ್ಕಾಗಿ ಅಮೆರಿಕಾದಾಗೆ ಇವತ್ತು ಕೂಡ ಚಿರಾಯವಾಗಿದೆ ಅವರ ಹೆಸರು. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. 6ನೇ ಪದ ಬಂದಾಗ ಗಣತಂತ್ರ ಅಂತ ಕರಿತೀವಿ. 6th ಗಣತಂತ್ರ. ಹಾಗಾದ್ರೆ ಗಣತಂತ್ರ ರಿಪಬ್ಲಿಕ್ ಅಂತ ಕರಿತೀವಿ. ರಿಪಬ್ಲಿಕ್. ಹಾಗಾದ್ರೆ ರಿಪಬ್ಲಿಕ್ ಅನ್ನೋದು ಇದು ಬಹಳ ಸಾರಿ ಕ್ವಶನ್ ಪೇಪರ್ ರಿಪೀಟ್ ಆಗಿತ್ತು. ವಾಟ್ ಇಸ್ ರಿಪಬ್ಲಿಕ್ ಅಂತ ಸುಮಾರು ಕಾರ್ಯ ಹೇಳ್ತಾರೆ. ಈ ರಿಪಬ್ಲಿಕ್ ಅನ್ನೋ ಪದ ಮೂಲತಃ ಹಾಗಾದ್ರೆ 1789ರಿಂದ 1799ರವರೆಗೆ ನಡೆದಂತ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಬಳಕೆಯಾದ ಪದ ರಿಪಬ್ಲಿಕ್. ಹಾಗಾದ್ರೆ ಈಕ್ವಾಲಿಟಿ, ಈ ಪದಗಳೆಲ್ಲ 1789 to 1799 ಇದ್ದಂತ ಹಾಗಾದ್ರೆ ಫ್ರಾನ್ಸ್ ಕ್ರಾಂತಿಯಲ್ಲಿ. ಹಾಗಾದ್ರೆ ಫ್ರಾನ್ಸ್ ಕ್ರಾಂತಿ ಸಂದರ್ಭದಲ್ಲಿ ಏನ್ ಸರ್ ಅಂದ್ರೆ, ಅಲ್ಲಿರುವಂತ ಹಾಗಾದ್ರೆ ಲೂಯಿ ದೊರೆಗಳ ವಿರುದ್ಧ ಹೋರಾಟ ಮಾಡ್ತಾರೆ.
ಪ್ರಜಾಪ್ರಭುತ್ವ ಪಡೆಯೋಕ್ಕೆ ಆ ಟೈಮಲ್ಲಿ ಅಲ್ಲಿಯ ಬರಹಗಾರರು ಈ ಪದವನ್ನು ಬಳಸ್ತಾ ಬರ್ತಾರೆ. ರಿಪಬ್ಲಿಕ್ ಬೇಕು ಅಂತ. ವಾಟ್ ಈಸ್ ರಿಪಬ್ಲಿಕ್? ಹಂಗಾರೆ ಭಾರತಕ್ಕೆ ಏನು ಸಂಬಂಧ ಇದು? ರಿಪಬ್ಲಿಕ್ ಅಂದ್ರೆ ಗಣತಂತ್ರ ಅಂದ್ರೆ ಏನಂತ? ಈ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ, ರಿಪಬ್ಲಿಕ್ ಇಲ್ಲ. ಶಾಲ್ ಐ ಗಿವ್ ಅನ್ ಎಕ್ಸಾಂಪಲ್? ಒಂದೇ ಒಂದು ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ. ಬ್ರಿಟನ್ ದೇಶ ಡೆಮಾಕ್ರೆಟಿಕ್ ಕಂಟ್ರಿ, ಅತ್ಯಂತ ಡೆಮಾಕ್ರೆಟಿಕ್ ಕಂಟ್ರಿ ಅದು. ಆದರೆ ಇಸ್ ನಾಟ್ ಎ ರಿಪಬ್ಲಿಕ್. ಸರ್, ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಆದರೆ ರಾಜತ್ವ ಇಲ್ಲ ಅಲ್ಲಿ. ಆದರೆ ಪ್ರಜಾಪ್ರಭುತ್ವ ಇದೆ. ಆ ಪ್ರಜಾಪ್ರಭುತ್ವ ಆಳ್ವಿಕೆ ಮಾಡಕ್ಕೆ ಸಂಸತ್ತಿದೆ, ಅದಕ್ಕೆ ಡಯಟ್ ಅಂತ ಕರಿತೀವಿ. ಜಪಾನ್ಗೆ ಡಯಟ್ ಇದೆ, ಡಯಟ್ ಅದು ಸಂಸತ್ತಲ್ಲಿ, ಅಲ್ಲಿ ಪ್ರಧಾನಿ ಇದ್ದಾರೆ. ಆದರೆ ಈ ಪ್ರಧಾನಿ ಇದೆ, ಈ ಸಂಸತ್ತು ಮಾಡಿದಂತ ಎಲ್ಲ ನಿರ್ಣಯಗಳನ್ನ, ಕಾನೂನುಗಳನ್ನ ಕೊನೆಗೆ ಅಂಕಿತವನ್ನ ಹಾಕಕ್ಕೆ ರಾಣಿ ಹತ್ರ ಹೋಗುತ್ತೆ. ಅಲ್ಲಿ ರಾಣಿ ವಂಶ ಪಾರಂಪರ್ಯ, ಯಾವುದು ವಂಶ ಪಾರಂಪರ್ಯ ಆಗ್ತದೋ, ಆದರೆ ವಂಶ ಪಾರಂಪರ್ಯವಾಗಿ ಆಗ್ತದೋ ಅದನ್ನ ಏನಂತ ಕರೆಯಕ್ಕಾಗಲ್ಲ ಅಂದ್ರೆ ರಿಪಬ್ಲಿಕ್ ಅಂತ ಕರೆಯಕ್ಕಾಗಲ್ಲ. ಆದರೆ ಸರ್, ಈಗ ಏನ್ ವ್ಯತ್ಯಾಸ? ಎಲ್ಲ ಡೆಮಾಕ್ರೆಟಿಕ್ಗಳು ರಿಪಬ್ಲಿಕ್ ಅಲ್ಲ, ಎಲ್ಲ ಆದರೆ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಹಂತಕ್ಕೆ ಬಂದಾಗ ಯಾರೋ ವಂಶ ಪಾರಂಪರ್ಯ ಆಳ್ವಿಕೆ ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವೂ ಇದೆ, ರಿಪಬ್ಲಿಕ್ ಇದೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಕಾನೂನನ್ನು ಮಾಡಕ್ಕೆ ಸಂಸತ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಂಕಿತ ಹಾಕಿ ಅದನ್ನ ಕಾನೂನು ಜಾರಿ ಬರ್ಬೇಕಾದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳವರೇ. ಆ ರಾಷ್ಟ್ರಪತಿಗಳು ವಂಶ ಪಾರಂಪರ್ಯದಿಂದ ಬಂದಿಲ್ಲ, ಆದರೆ ಚುನಾಯಿತರಾಗಿ ಬಂದಿದ್ದಾರೆ. 5 ವರ್ಷ ಆದರೆ ಒಂದು ಚುನಾವಣೆ ಮೂಲಕ ಆಯ್ಕೆ ಬರ್ತಾರೆ. ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಲೆಕ್ಷನ್ಸ್, ಪರೋಕ್ಷ. ಎಲೆಕ್ಟ್ರೋಲ್ ಕಾಲೇಜ್ ಇದೆ, ಎಲೆಕ್ಟ್ರೋಲ್ ಆರ್ಟಿಕಲ್ ನಂಬರ್ 54 ಅಲ್ಲಿ ಎಲೆಕ್ಟ್ರೋಲ್ ಕಾಲೇಜ್ ಅನ್ನು ಹೇಳ್ತಾ ಬರ್ತೀವಿ. ವಿಶೇಷ ಮತದಾರ ವರ್ಗ ಯಾರಿಂದೆಲ್ಲರೂ ಆಯ್ಕೆ ಬರಲಿ, ಒಟ್ಟು ಚುನಾಯಿತ ಇದ್ದಾರೆ, ವಂಶ ಪಾರಂಪರ್ಯ ಬಂದಿಲ್ಲ, ನಿರಂತರವಾಗಿ ಯಾರು ಬಂದಿಲ್ಲ. ಆದರೆ ಈಗ ಬ್ರಿಟನ್ಗೆ ರಾಣಿ ಹೋದ್ರೆ ಅವ್ರ ಮಗ ಬರ್ತಾನೆ. ಆದರೆ ನಮ್ಮಲ್ಲಿ ಚುನಾಯಿತ ವ್ಯಕ್ತಿ ಬರ್ತಾನೆ. ಅದಕ್ಕಾಗಿ ಈ ಚುನಾಯಿತ ವ್ಯವಸ್ಥೆ ಇರೋದ್ರಿಂದಲೇ ನಮ್ಮ ದೇಶದಲ್ಲಿ ಎಲ್ಲ ಅನೇಕ ಧರ್ಮದ, ಅನೇಕ ಸಮುದಾಯದ ವ್ಯಕ್ತಿಗಳು ದೇಶದ ಮುಖ್ಯಸ್ಥರಾಗೋದಕ್ಕೆ ಅವಕಾಶ ಇದೆ. ಸೈಂಟಿಸ್ಟ್ ಆಗಿದ್ದಂಥ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಬೇಕಾಯ್ತು. ರಾಷ್ಟ್ರಪತಿ ಆಗೋದು ಕಾರಣ ನಮ್ಮಲ್ಲಿರುವಂಥ ಈ ಕಾನ್ಸೆಪ್ಟ್ ರಿಪಬ್ಲಿಕ್. ಇದೇನಾರ ಕೊಡ್ಲಿಲ್ಲ ಅಂದಿದ್ರೆ, ರಿಪಬ್ಲಿಕ್ ಆಗಿಲ್ಲ ಅಂದ್ರೆ ವಂಶ ಪಾರಂಪರ್ಯವಾಗಿ ನಮ್ಮಲ್ಲೂ ನಡ್ಕೊಂಡ್ಬಂದ್ಬಿಡುದು. ಜಪಾನ್ಗೆ ಡೆಮಾಕ್ರೆಟಿಕ್ ಇದೆ, ರಿಪಬ್ಲಿಕ್ ಇಲ್ಲ. ಜಪಾನು ಈ ಅಸ್ತಿತ್ವದಾಗಿರುವಂತ ರಾಜಮನೆತನದಾಗ ಅತ್ಯಂತ ಹಳೆಯ ರಾಜಮನೆತನ. ಅಲ್ಲಿ ಡಯಟ್ ಇದೆ, ಮತ್ತೆ ಮೇಲ್ಗಡೆ ರಾಜಮನೆತನ ಇದೆ. ಬ್ರಿಟನ್ಗೆ ಪಾರ್ಲಿಮೆಂಟ್ ಇದೆ, ಅದ್ರ ಮೇಲ್ಗಡೆ ರಾಣಿ ಇದ್ದಾರೆ. ನಮ್ಮ ದೇಶದಂಗಲ್ಲ, ನಮ್ದು ಡೆಮಾಕ್ರೆಟಿಕ್ ವಿತ್ ರಿಪಬ್ಲಿಕ್. ಹಂಗ ರಿಪಬ್ಲಿಕ್ ಅಂದ್ರೆ ಚುನಾಯಿತ ಮುಖ್ಯಸ್ಥ ಅಥವಾ ರಾಷ್ಟ್ರಪತಿ ಇರಬೇಕು. ಇದನ್ನ ಮೊನ್ನೆ ಕೂಡ PSI ಕೇಳ್ತಾ ಬಂದು ಸುಮಾರು ಬಾರಿ ರಿಪೀಟ್ ಆಗಿದೆ ಕ್ವಶನ್ಸ್. ನಿಮಗೆ ಗೊತ್ತಾಗ್ಬೇಕೀಗ. ಹಂಗಾರೆ ಅನೇಕ ಬಾರಿ ಡೆಮಾಕ್ರೆಟಿಕ್ ಆಗ್ತವೆ, ರಿಪಬ್ಲಿಕ್ ಆಗಲ್ಲ. ನೇಪಾಳ ಇತ್ತು, ನೇಪಾಳ ರಾಜ ಇದ್ದ. ಆ ರಾಜನ್ನ ಜನ ಹೋರಾಟ ಮಾಡಿ ಪ್ರಜಾಪ್ರಭುತ್ವ ತಂದು ಸ್ವಲ್ಪ ದಿನ ಅದು ರಿಪಬ್ಲಿಕ್ ಅನ್ಸ್ಕೊಂಡಿರ್ಲಿಲ್ಲ. ಆ ನಂತರ ರಾಜನೇ ಮುಖ್ಯಸ್ಥನಾಗಿದ್ದ, ಮತ್ತೆ ತಿಳಿಸಿದ್ರು, ಆಗ ಇಟ್ ಬಿಕಮ್ ಎ ರಿಪಬ್ಲಿಕ್. ಅಲ್ಲಿಗೆ ನಿಮಗೆ ಕ್ಲಿಯರ್ ಆಗಿದೆ, ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕ್ ಅನ್ನೋ ಪದ ಬರಬೇಕು. ರಿಪಬ್ಲಿಕ್ ಬರ್ಬೇಕಾದ್ರೆ ಚುನಾಯಿತರಾಗಿರ್ಬೇಕು ಮುಖ್ಯಸ್ಥರು. ನಮ್ಮ ದೇಶಕ್ಕೆ 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡ್ತೀವಿ. ಎಂತೆಂಥ ಮಹನೀಯರಾಗಿ ಆಗಿದ್ದಾರೆ ಅಂದ್ರೆ KR ನಾರಾಯಣ್ ಅಂತೇಳಿ ದಲಿತ ಸಮುದಾಯದಿಂದ ದೇಶದ ಮೊಟ್ಟಮೊದಲ ರಾಷ್ಟ್ರಪತಿ ಆದರು. ಹಂಗಾರೆ ದೇಶದ ಮೊಟ್ಟಮೊದಲ ರಾಷ್ಟ್ರಪತಿ ಆಗಬೇಕು ಅಂದ್ರೆ ನಮ್ದು ಏನಾಗಿದ್ರಿಂದ ಸಾಧ್ಯ ಆಯಿತು ಅಂದ್ರೆ ರಿಪಬ್ಲಿಕ್ ಆದ್ರಿಂದ. ಈಗ ರಮಾನಾಥ್ ಕೋವಿಂದ್ ಅವರು ಭಾರತ ದೇಶದ ದಲಿತ ಸಮುದಾಯದಿಂದ ಬಂದಿರುವಂತಹ 2ನೇ ವ್ಯಕ್ತಿ. ಹಂಗಾರೆ ರಮಾನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಆಗೋದು ಕಾರಣ ನಮ್ಮ ದೇಶದಲ್ಲಿ ರಿಪಬ್ಲಿಕ್ ಇರೋದ್ರಿಂದ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೋ ಒಬ್ಬ ಕಟ್ಕಡೆ ವ್ಯಕ್ತಿಯ ಮನೆಯಿಂದ ಬಂದವನು ಕೂಡ ರಾಷ್ಟ್ರಪತಿ ಆಗೋದಕ್ಕೆ ಸಾಧ್ಯತೆ ಇದೆ, ಬಿಕಾಸ್ ಇಟ್ ಇಸ್ ಎ ರಿಪಬ್ಲಿಕ್ ಅಂತ. ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ಗಣತಂತ್ರ ಆಗ್ತಾ ಬಂತು. ನೆಕ್ಸ್ಟ್ ಮುಂದೆ ಬಂದಾಗ ನ್ಯಾಯ, ಬಹಳ ಮುಖ್ಯವಾದಂಥದ್ದು ನ್ಯಾಯ. ನ್ಯಾಯ ಏನ್ ನ್ಯಾಯ? 3 ಥರದ ನ್ಯಾಯ. ಜಸ್ಟಿಸ್ ಅಂತ ಕರಿತೀವಿ. ಹಾಗಾದ್ರೆ ಜಸ್ಟಿಸ್ ಏನನ್ನ ಕೊಡಿ? ನ್ಯಾಯವನ್ನ ಕೊಡಿ. ಸರ್, ಯಾವ ನ್ಯಾಯ? ನಮ್ಮಲ್ಲಿ ಗೊತ್ತಿರಬೇಕು, ಅನಾದಿ ಕಾಲದಿಂದಲೂ ಶೋಷಣೆಗೊಳಗಾಗವ್ರೆ, ತುಳಿತಕ್ಕೊಳಗಾಗವ್ರೆ. ವರ್ಗ ಪದ್ಧತಿ, ಜಾತಿ ಪದ್ಧತಿ, ಹಾಗಾದ್ರೆ ಬಹಳಷ್ಟಿದೆ. ಯಾರು ಅರ್ಜಿ ಹಾಕೊಂಡು ಹುಟ್ಟೋಲ್ಲ, ಯಾವ್ಯಾವುದೋ ಕ್ಯಾಸ್ಟ್ಗಳಲ್ಲಿ ಹುಟ್ಟಿರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆನಲ್ಲಿ ಇನ್ನೂ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಅವ್ರಿಗೆ ನ್ಯಾಯ ಕೊಡಿ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಆಡ್ ಮಾಡ್ತಾ ಬಂದ್ರು. ಯಾವ್ಯಾವ ತರದ ನ್ಯಾಯ? ಹಾಗಾದ್ರೆ ಗೊತ್ತಿರಬೇಕು, ಸಾಮಾಜಿಕ ನ್ಯಾಯ. ಹಾಗಾದ್ರೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂದ್ರೆ ಸೋಷಿಯಲ್ ಜಸ್ಟಿಸ್. ಆರ್ಥಿಕ ನ್ಯಾಯ, ಆರ್ಥಿಕ ನ್ಯಾಯ
ಎಕನಾಮಿಕ್ ಜಸ್ಟಿಸ್, ಆದರೆ ರಾಜಕೀಯ ನ್ಯಾಯ ಮೂರು ತರದ ನ್ಯಾಯಗಳನ್ನು ಕೂಡ ನಮ್ಮ ಜನ ಕೊಡಬೇಕು. ಆದರೆ ಇಲ್ಲಿ ಹೇಳಿರೋದ್ರಿಂದ ಮುಂದೆ ನಾವು ನ್ಯಾಯವನ್ನು ಒದಗಿಸಿದೀವಿ. ನೀವು ಕೇಳ್ಬೋದಲ್ಲಿ ಎಲ್ಲೈತೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಈ ಜಸ್ಟಿಸ್ ಅನ್ನು ಎಲ್ಲಿ ಒದಗಿಸಿದ್ದಾರೆ? ಆದರೆ ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆದರೆ ಏನನ್ನ ಜಸ್ಟಿಸ್ ಅನ್ನು ಕೊಟ್ಟಿದ್ದೀವಿ. ರಾಜಕೀಯ ನ್ಯಾಯ ಕೊಟ್ಟಿದ್ದೀವಿ, ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ. ಸರ್ ರಾಜಕೀಯ ನ್ಯಾಯ ಹೇಳಿತಾ ಬಂದು ಹಾಗಾದ್ರೆ 40ನೇ ವಿಧಿನಲ್ಲಿ ಪಂಚಾಯತಿ ಸ್ಥಾಪನೆ ಮಾಡ್ತಾ ಬಂದಿದ್ದೀವಿ. ಪಂಚಾಯತಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತ ಕೊಟ್ಟ ಕಡೆ ವ್ಯಕ್ತಿ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಹಾಗಾದ್ರೆ ನಮ್ಮ ಈ ಆರ್ಥಿಕ ನ್ಯಾಯ ಅಂದಾಗ ಎಕನಾಮಿಕ್ ಪ್ರೋಗ್ರಾಮ್ಸ್ ಅನ್ನು ಕೈಗೊಂಡಿದ್ದೀವಿ. ಹಾಗಾದ್ರೆ ಗೊತ್ತಿರಬೇಕು ನಿಮಗೆ ಸಾಮಾಜಿಕ ನ್ಯಾಯ ಕೊಡ್ತಾ ಬಂದಿದ್ದೀವಿ. ಹಾಗಾದ್ರೆ ಇವೆಲ್ಲವೂ ಕೂಡ ನ್ಯಾಯವನ್ನು ಕಾಪಾಡುವಂಥದ್ದು ಇದು ಎಲ್ಲಿಂದ ಬಂತು ಅಂದ್ರೆ ಆಕ್ಚುಲಿ ಈ ಕಾನ್ಸೆಪ್ಟ್ ಅನ್ನ 1917ರ ಹಾಗಾದ್ರೆ ರಷ್ಯಾ ಕ್ರಾಂತಿಯಿಂದ ಎತ್ಕೊಂಡಿದ್ದಾರೆ. ಹಾಗಾದ್ರೆ ರಷ್ಯಾ ಕ್ರಾಂತಿ ಸಂದರ್ಭದಲ್ಲಿ ಹಾಗಾದ್ರೆ ಜಸ್ಟಿಸ್ ಅನ್ನ ಬಂದಿತ್ತು. ಹಾಗಾದ್ರೆ ಈ ಪದ 1917ರ ರಷ್ಯಾ ಕ್ರಾಂತಿಯಿಂದ ಬಂದಿತ್ತು. ಹಾಗಾದ್ರೆ ಝಾರ್ ದೊರೆಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿನ ಬರಹಗಾರರು ಈ ನ್ಯಾಯದ ಕಲ್ಪನೆಯನ್ನು ಕೊಡ್ತಾ ಬರ್ತಾರೆ. ಅದನ್ನ ನಮ್ಮ ಸಂವಿಧಾನದಲ್ಲಿ ನ್ಯಾಯವನ್ನು ಕೊಡೋದಕ್ಕಾಗಿ ಅನೇಕ ಅವಕಾಶಗಳನ್ನು ಒದಗಿಸಿದ್ವಿ, ಬೇಕಾದಷ್ಟು ನ್ಯಾಯವನ್ನು ಕೊಟ್ಟಿದ್ವಿ. ಆ ನ್ಯಾಯದಲ್ಲಿ 3 ಬಗೆ ಇದೆ. ಒಂದು ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಯಾರು ಆರ್ಥಿಕವಾಗಿ ಹಿನ್ನಡೆ ಆಗಿದ್ದಾರೆ ಅವ್ರಿಗೆ ಆರ್ಥಿಕ ನ್ಯಾಯ, ಯಾರು ರಾಜಕೀಯವಾಗಿ ಪಡ್ಕೊಂಡಿಲ್ಲ ಸ್ಥಾನಮಾನವನ್ನ ಅಂತ ರಾಜಕೀಯ ಸ್ಥಾನಮಾನ ರಿಸರ್ವೇಷನ್ಸ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಕಡೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ಮಹಿಳೆಯರು ಈ ರಾಜಕೀಯ ನ್ಯಾಯವನ್ನು ಪಡಿತಾ ಇರಲಿಲ್ಲ. ಅದಕ್ಕೆ ಇವತ್ತ 33%, ಇವತ್ತು 50%ವರೆಗೂ ಕೊಡ್ತಾ ಬಂದಿದ್ದೀವಿ. ಲೋಕಲ್ ಬಾಡೀಸಲ್ಲೆಲ್ಲ ನ್ಯಾಯವನ್ನು ಒದಗಿಸ್ತಾ ಬಂದಿದ್ದೀವಿ. ಹಾಗಾದರೆ ಕೆಲವು ತುಳಿತುಕೊಳಗಾದಂಥ ಜನಾಂಗ ಕೂಡ ಈ 3 ಥರದ ನ್ಯಾಯವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಬಂದಿದೆ. ನೆಕ್ಸ್ಟ್ ಮುಂದೆ ಬಂದಾಯ್ತಾ ಸಮಾನತೆ. ಹಾಗಾದರೆ ಸಮಾನತೆ, ಈಕ್ವಾಲಿಟಿ, ಸಮಾನತೆ. ಸರ್ ಈಕ್ವಾಲಿಟಿ ಅಂದ್ರೆ ಏನು? ಹಾಗಾದರೆ ಗೊತ್ತಿರ್ಬೇಕು ನಿಮಗೆ, ನಮ್ಮ ದೇಶದಲ್ಲಿ ಹಾಗಾದರೆ ತಾರತಮ್ಯ ಬಹಳ ಇತ್ತು, ಮೇಲು ಕೀಳು. ಅನಾದಿ ಕಾಲದಿಂದಲೂ ಕೂಡ ಮಹಿಳೆಯರು ಮತ್ತು ಪುರುಷರ ನಡುವೆ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸಿ ಏನನ್ನ ತರಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಸಮಾನತೆ ತನ್ನಿ. ಅಲ್ಲಿಗರ್ಥ ಸಂವಿಧಾನ ರಚನಾಕಾರರು ಈ ಪದ ಯಾವಾಗಲೂ ತಲೆ ಒಳಗಡೆ ಇತ್ತು. ಅಪ್ ಟು 22 ಭಾಗವನ್ನು ಬರಿಬೇಕಾದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಜನರಲ್ಲಿ ಇರುವಂತಹ ಅಸಮಾನತೆ ಹೋಗಲಾಡಿಸಿ ಸಮಾನತೆ ತರಬೇಕು ಅಂತ ಪ್ರಯತ್ನವನ್ನು ಪಟ್ಟರು. ಸರ್ ಒಂದು ಪುಟ್ಟ ಎಕ್ಸಾಂಪಲ್ ಕೊಡಿ ನೋಡೋಣ. ಆದರೆ ಭಾಗ 4ನಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದ ವೇಜಸ್ಸನ್ನು ಕೊಡಬೇಕು, ಕೂಲಿಯನ್ನು ಕೊಡಬೇಕು. ಹಾಗಾದರೆ ಇದೆಲ್ಲ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಇಂದಿರಾ ಗಾಂಧಿ ಅವರು 1975ಗೆ ಇದನ್ನ ಮಹಿಳೆ ಮತ್ತು ಪುರುಷರಿಗೆ ಸಮಾನ ವೇತನ ತಂದರು. 1948ರಲ್ಲಿ ಹಾಗಾದರೆ ಕನಿಷ್ಠ ಕೂಲಿ ಕಾಯ್ದೆಯನ್ನು ತಂದಿದ್ದಾರೆ. 1948ಗೆ ಕನಿಷ್ಠ ಕೂಲಿ ಕಾಯ್ದೆ. ಹಾಗಾದರೆ ಈ ಕಾಯ್ದೆ ಎಲ್ಲ ಬರೋದ್ರಿಂದ ಹಾಗಾದರೆ ತಾರತಮ್ಯಗಳು ಕಡಿಮೆ ಆಗ್ತಾ ಬಂತು. ಹಾಗಾದರೆ ಸಮಾನವಾಗಿ ನೋಡುವಂಥದ್ದು ಬಂತು. ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬಹಳ ಗಟ್ಟಿ ಮಾಡೋಕ್ಕೆ ಸಮಾನತೆಯನ್ನ ಸಂವಿಧಾನದ 14ರಿಂದ 18ನೇ ವಿಧಿವರೆಗೆ ಆರ್ಟಿಕಲ್ ನಂಬರ್ 14 to 18 ವರೆಗೆ ಸಮಾನತೆ ಹಕ್ಕನ್ನು ನೀಡಲಾಗಿದೆ. 14ರಿಂದ 18ರವರೆಗೆ. 14ನೇದು ಕಾನೂನಿನಲ್ಲಿ ಎಲ್ಲರೂ ಸಮಾನರು. 15ನೇದಾಗ ಜಾತಿ ಧರ್ಮ ಲಿಂಗದ ಮೇಲೆ ತಾರತಮ್ಯ ಮಾಡಬೇಡ. 16ನೇದಾಗ ಹಾಗಾದ್ರೆ ಸಾರ್ವಜನಿಕ ಹುದ್ದೆ ಪಡೆಯೋದಕ್ಕೆ ಎಲ್ಲರೂ ಸಮಾನರು, ಯಾರು ಬೇಕಾದ್ರೂ ಪಡಿಬಹುದು, ಕ್ವಾಲಿಫಿಕೇಶನ್ ಇರಬೇಕು. 17ನೇದು ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು. ಹಾಗಾದ್ರೆ 18ನೇ ಬಂದಾಗ ಬಿರುದು ಭಾವಗಳನ್ನು ಸ್ವೀಕಾರ ಮಾಡಬಾರ್ದು. ಈ ಮೂಲಕ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಈಕ್ವಾಲಿಟಿಯನ್ನ ತರೋದಕ್ಕೆ ಪ್ರಯತ್ನ ಪಟ್ಟಿದೆ. ಅಲ್ಲಿ ಬರ್ಬೇಕಾದ್ರೆ ಇಲ್ಲಿ ಸೂಚಿಸಿದೆ. ಇದು ಸೂಚಿಸಿರೋದು ಅವ್ರಿಗೆ ಮನವರಿಕೆ ಮಾಡಿದೆ, ನಾವೇನಾದ್ರು ಮಾಡಿ ತರೋಣ ಅಂತೇಳಿ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ಸಮಾನತೆ ಆಗ್ತಾ ಬಂತು. ಸ್ವಾತಂತ್ರ್ಯ ಅಲ್ಲ, ಸ್ವತಂತ್ರ, ಲಿಬರ್ಟಿ ಅಂತ ಹೇಳ್ತಾ ಬರ್ತೀವಿ. ಸ್ವತಂತ್ರ, ಅಲ್ಲಿಗೆ ವ್ಯಕ್ತಿ ಸ್ವತಂತ್ರ ಬರಲಿಲ್ಲ ಅಂದ್ರೆ ಯಾವ ಸ್ವತಂತ್ರ ಕೂಡ ಬಹಳ ಇದಾಗಲ್ಲ. ಅದಕ್ಕೆ ದರ್ ಇಂಡಿಕೇಟೆಡ್ ದ ಲಿಬರ್ಟಿ ಕೊಡಿ, ಏನಾರ ಮಾಡಿ. ಆಗ ಲಿಬರ್ಟಿಯನ್ನು ಕೊಡ್ರಿ, ಲಿಬರ್ಟಿಯನ್ನು ಕೊಡೋದ್ರಿಂದ ಏನಾಗುತ್ತೆ? ಬಹಳ ಜನ ಅನಿ ಬೆಸೆಂಟ್ ಅವರು 1925 ಹೇಳ್ತಾರೆ, ಭಾರತದ ಬ್ರಿಟಿಷ್ ಸರ್ಕಾರಕ್ಕೆ ಭಾರತೀಯರಿಗೆ 7 ಮೂಲಭೂತ ಹಕ್ಕುಗಳನ್ನು ಕೊಡಬೇಕು, ಅಭಿವ್ಯಕ್ತ ಸ್ವಾತಂತ್ರ್ಯಗಳಿರಬೇಕು, ಇವನ್ನೆಲ್ಲ ಹೇಳ್ತಾ ಬರ್ತಾರೆ. ಅಲ್ಲಿಗರ್ಥ ನಮ್ಮ ನಿಜವಾದಂತ ಸಂವಿಧಾನದಲ್ಲಿ ಏನಿರಬೇಕು ಅಂದ್ರೆ ಸ್ವತಂತ್ರ ಇರಬೇಕು ಅಂತ. ಅಲ್ಲಿಗೆ ವ್ಯಕ್ತಿಗೆ ಸ್ವತಂತ್ರ ಇರಬೇಕು. ಅದಕ್ಕಾಗಿ ನಮ್ಮ ಸಂವಿಧಾನದಾಗ ಏನ್ ಮಾಡಿದ್ದಾರೆ ಅಂದ್ರೆ ಆ ವಿಧಿ 19ರಿಂದ ಹಿಡಿದು 22ರವರೆಗೆ 22ನೇ ವಿಧಿವರೆಗೂ ಕೂಡ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. 19ನೇ ವಿಧಿನಲ್ಲಿ ವಾಕ್ ಸ್ವಾತಂತ್ರ್ಯ, ಸಭೆ ಸೇರೋ ಸ್ವಾತಂತ್ರ್ಯ, ಹಾಗಾದ್ರೆ ಸಂಘ ಕಟ್ಟೋ ಸ್ವಾತಂತ್ರ್ಯ, ಸಂಚಾರ ಮಾಡೋ ಸ್ವಾತಂತ್ರ್ಯ, ವಾಸಿಸುವ ಸ್ವಾತಂತ್ರ್ಯ, ವೃತ್ತಿ ಮಾಡೋ ಸ್ವಾತಂತ್ರ್ಯ, ಆಸ್ತಿದೊಂದು ತೆಗೆದು ಹಾಕವ್ರೆ. ಅದು ಬಿಟ್ರೆ ಸ್ವಾತಂತ್ರ್ಯಗಳು ಕೊಟ್ಟಿದ್ದಾರೆ. ಈ ಮೂಲಕ ನಾವು ಎಲ್ಲೋ ಒಂದು ಕಡೆ ನಮ್ಮ ಜನರಿಗೆ ಸ್ವತಂತ್ರವಾಗಿ ಬದುಕೋದಕ್ಕೆ, ನಿರ್ಭಯವಾಗಿ ಬದುಕೋದಕ್ಕೆ, ತಮ್ಮ ಅಭಿವ್ಯಕ್ತವನ್ನು ವ್ಯಕ್ತಪಡಿಸೋದಕ್ಕೆ
ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಅಭಿವ್ಯಕ್ತ ಸ್ವಾತಂತ್ರ್ಯ ಇಷ್ಟು ಪ್ರಮಾಣದಾಗಿಲ್ಲ. ಯಾರು ಬೇಕಾದ್ರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಎಲ್ಲಿ ಬೇಕಾದ್ರೂ ತಿರುಗಾಡಬಹುದು. ಹಾಗಾದರೆ ತಮ್ಮದೇ ಆದಂಥ ರೀತಿ ಸ್ವೇಚ್ಛಾಚಾರಕ್ಕೆ ಅವಕಾಶ ಇಲ್ಲ, ಅಷ್ಟೇ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಇದನ್ನು ಸಂವಿಧಾನ ರಚನಾಕಾರರಲ್ಲಿ ಇದನ್ನು ಸಮರ್ಥವಾಗಿ ಬಳಸಿಕೊಂಡು ಭಾಗ 3ರಲ್ಲಿ ಹಾಗಾದರೆ 19ನೇ ವಿಧಿಯಿಂದ ಹಿಡಿದು 19ನೇ ವಿಧಿಯಿಂದ ಹಾಗಾದರೆ 22ನೇ ವಿಧಿವರೆಗೆ ಸೇರಿಸಿದ್ದಾರೆ. 19 ಗೊತ್ತಿಲ್ಲ ನಿಮಗೆ, ಸ್ವಾತಂತ್ರ್ಯದ ಹಾಗಾದರೆ 20ನೇದು ಬಂತಾಗ ಮತ್ತೆ ಅಪರಾಧಿಗಳಿಗೂ ಕೊಟ್ಟಿದ್ದಾರೆ. 21 ಜೀವಿಸುವ ಹಕ್ಕು, ಯಾರು ಬೇಕಾದ್ರೂ ಜೀವಿಸ್ ಮಾಡಿ, ಯಾರನ್ನಾರು ಕೊಲ್ಲಂಗಿಲ್ಲ, ಯಾರನ್ನಾರು ಹಿಂಸೆ ಕೊಡಂಗಿಲ್ಲ. 21A ಈಗ ಮತ್ತೆ ಹಾಗಾದರೆ 86ನೇ ತಿದ್ದುಪಡಿ 2002ರಲ್ಲಿ ದೇ ಆರ್ ಆರ್ಡೆಡ್ ದ ಎಜುಕೇಶನ್ ಇದನ್ನಾಗಿ ಮಾಡ್ತಾ ಬಂದು ರೈಟ್ಸ್ ಆಗಿ 6ರಿಂದ 14 ವರ್ಷದ ಮಕ್ಕಳಿಗೆ. 22ನೇದು ಬಂದಾಗ ಆರೋಪಿಗೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯ ಇರೋದ್ರಿಂದಲೇ ನಮ್ಮ ದೇಶದ ಸಂವಿಧಾನವನ್ನ ಉತ್ಕೃಷ್ಟವಾದ ಸಂವಿಧಾನ ಅಂತ ಕರಿತಾ ಬರ್ತಾರೆ. ಮುಂದೆ ಬಂದಾಗ 9ನೇದು ಅಲ್ಲಿಗೆ ಸ್ವಾತಂತ್ರ್ಯ ಆಗ್ತಾ ಬಂತು, ಹಾಗಾದರೆ ಸಮಾನತೆ ಆಗ್ತಾ ಬಂತು, ಹಾಗಾದರೆ ನ್ಯಾಯವನ್ನು ಒದಗಿಸ್ತಾ ಬಂದಿದ್ದೀವಿ. ನೆಕ್ಸ್ಟ್ ಮುಂದೆ ಬಹಳ ಮುಖ್ಯವಾದದಂದ್ರೆ ಭಾತೃತ್ವವನ್ನ ಕೊಡ್ತಾ ಬಂದಿದ್ದು. ಭಾತೃತ್ವ ಸರ್ ಏನ್ ಸರ್ ಇದು? ಫೆಟರ್ನಿಟಿ ಅಂತ ಹೇಳ್ತಾರೆ. ಫೆಟರ್ನಿಟಿ ಇಂದಾಗ ಏನಿದು ಬಹಳ ಇಂಪಾರ್ಟೆಂಟ್. ಫೆಟರ್ನಿಟಿ ಅಂದ್ರೆ ಏನು ಗೊತ್ತಿಲ್ಲ ನಿಮ್ಗೆ? ಅನೇಕ ಧರ್ಮಗಳು, ಅನೇಕ ಜಾತಿ ಜನ ವಾಸ ಮಾಡ್ತಾರೆ. ಅವ್ರ ನಡುವೆ ಬ್ರದರ್ಹುಡ್ ಅಂತ ಕರಿತೀವಿ. ಬಹಳ ಮುಖ್ಯವಾದಂತ ಪದ ಅಂದ್ರೆ ಇದು ಸೂಟಬಲ್, ಸೋದರತ್ವ. ಹಾಗಾದರೆ ಭಾತೃತ್ವ ಅನ್ನೋದಕ್ಕೆ ಬಹಳ ಇದು ಸೋದರತ್ವ. ಹಾಗಾದರೆ ಸೋದರತ್ವ, ನಾವು ಮತ್ತು ಬೇರೆ ಜೊತೆ ಬದುಕಬೇಕಾದ್ರೆ ಅವರು ನಮ್ಮ ಸೋದರರು. ಆಗ ಮಾತ್ರ ನ್ಯಾಷನಲ್ ಇಂಟಿಗ್ರೇಷನ್ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ನ್ಯಾಷನಲ್ ಇಂಟಿಗ್ರೇಷನ್ ಬರಬೇಕು ಅಂತಂದ್ರೆ ನಿಮಗೆ ಬಹಳ ಮುಖ್ಯವಾದದ್ದು ಸೋದರತ್ವ, ಬಹಳ ಮುಖ್ಯವಾದ್ದು. ಅದನ್ನು ಬೆಳೆಸಿ, ಅದನ್ನು ಏನಾರ ಮಾಡಿ ನಿಮ್ಮ ಸಂವಿಧಾನದ ತುಂಬಿ ಆ ಜನಗಳಲ್ಲಿ ಆ ಭಾವನೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ತಾ ಬಂದರು. ಈ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಶಾಂತಿ ಮತ್ತು ನೆಮ್ಮದಿಯಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಜನ. ಅನೇಕ ಧರ್ಮಗಳಿದ್ರು ಕೂಡ ಒಂದೇ ನೆಲಗಟ್ಟಿನಲ್ಲಿ ಎಲ್ಲರೂ ಪ್ರೀತಿಯಿಂದ ಬದುಕೋದಕ್ಕೆ ಕಾರಣವಾದಂತಹ ಒಂದು ತತ್ವವೇ ಭಾತೃತ್ವ ಅಂತ ಕರಿತಾ ಬರ್ತೀವಿ. ಈ ಭಾತೃತ್ವ ಇರೋದ್ರಿಂದಲೇ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಹಾಗಾದರೆ ಐಕ್ಯತೆ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಐಕ್ಯತೆ, ಇಂಟಿಗ್ರಿಟಿ. ಹಾಗಾದ್ರೆ ನಾವೆಲ್ಲ ಒಂದೇ. ಹಾಗಾದ್ರೆ ಇವನ್ನೆಲ್ಲ ಎಲ್ಲಿ ಸೇರಿಸಿದ್ದಾರೆ ಸರ್? ಇಂಟಿಗ್ರಿಟಿ ಇವನ್ನೆಲ್ಲ ಎಲ್ಲಿ ಸೇರಿಸಿದ್ದಾರೆ? ನಮ್ಮ ಸಂವಿಧಾನದ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಸೇರಿಸಿದ್ದಾರೆ. 51A ಸಬ್ ಕಾಲಮ್ ಇದೆ ಬರ್ತದೆ. ಅದನ್ನು 42ನೇ ತಿದ್ದುಪಡಿ 1976ಗೆ ಆಡ್ ಮಾಡಿದ್ದು. ಹಾಗಾದ್ರೆ ಇವುಗಳ ಮೂಲಕ ಐಕ್ಯತೆ ಅಂದ್ರೆ ನಮ್ಮ ದೇಶ ಬೇರೆ ಇಲ್ಲ, ಅವ್ರು ಬೇರೆ ಇಲ್ಲ ಸರ್. ಇವನ್ನೆಲ್ಲ ತರಕ್ಕೆ ಬಹಳ ಸಿಂಪಲ್ ಆಗಿ ನಮ್ಮ ದೇಶಕ್ಕೆ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು ಸಂವಿಧಾನ ರಚನಾಕಾರರು ಸಿಂಗಲ್ ಸಿಟಿಸನ್ಶಿಪ್ ಅನ್ನು ಅಡಾಪ್ಟ್ ಮಾಡ್ಕೊಂಡರು. ಸಿಂಗಲ್ ಸಿಟಿಸನ್ಶಿಪ್. ಹಾಗಾದ್ರೆ ಸಿಟಿಸನ್ಶಿಪ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಾವೆಲ್ಲ ಹಾಗಾದ್ರೆ ಒಂದೇನು ಅಂತ ಭಾವನೆ ಬಂದಿದೆ. ರಾಜಸ್ಥಾನದಲ್ಲಿರ್ಬೋದು, ಹಾಗಾದ್ರೆ ಕರ್ನಾಟಕದಲ್ಲಿರ್ಬೋದು, ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, ವಿ ಆರ್ ಬಿಲಾಂಗ್ಸ್ ಟು ಇಂಡಿಯನ್ಸ್. ಆ ಇಂಡಿಯನ್ಸ್ ಇದೆ ನಮ್ಮಲ್ಲಿ. ಕೆಲವು ಬಹಳ ಮುಖ್ಯವಾದವು ಸಿಂಗಲ್ ಸಿಟಿಸನ್ಶಿಪ್ ಇರೋದ್ರಿಂದಲೇ ನಮ್ಮಲ್ಲಿ ಏಕತೆ ಜಾಸ್ತಿ ಇದೆ. ಮತ್ತೆ ಒಂದು ಸಂವಿಧಾನ, ಒಂದು ರಾಷ್ಟ್ರಧ್ವಜ, ಒಂದು ರಾಷ್ಟ್ರಗೀತೆ, ಒಂದು ನಾಡಗೀತೆ, ಒಂದು ಸುಪ್ರೀಂ ಕೋರ್ಟ್. ಹಾಗಾದ್ರೆ ಇತ್ತೀಚೆಗೆ ಒಂದೇ ಟ್ಯಾಕ್ಸ್ ಕೂಡ ಮಾಡಿಬಿಟ್ಟು GST, ಇದೆಲ್ಲ ಒಂದೇ ತರದ್ದು ಮಾಡ್ತಾವ್ರೆ. ಆದ್ರಿಂದ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸೋದರತ್ವ, ಐಕ್ಯತೆಯನ್ನು ಮೂಡ್ತಾ ಇದೆ. ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಸೂಚಿಸುವಂತಹ ಪ್ರಮುಖವಾದಂಥ ಪದಗಳಾಗ್ತಾ ಬಂದಿದೆ. ಈ ಇವನ್ನೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ತೆಗಿತಾನೆ? ಹಾಗಾದ್ರೆ ಹೆಂಗ್ ಬರ್ಬೋದು? ಈ ಕ್ವಶನ್ ಪೇಪರ್ಗಳಲ್ಲಿ ಯಾವ ರೀತಿ ತೆಗಿಬಹುದು? ಹಾಗಾದ್ರೆ ಸಮಾನತೆ ಬಂತು, ಸ್ವಾತಂತ್ರ್ಯ ಬಂತು, ಎಲ್ಲವೂ ಕೂಡ ಒಂದಲ್ಲ ಒಂದು ಕಡೆ ಇದು ಮಾಡ್ತಾ ಬಂದಿದೆ. 8, ಹಾಗಾದ್ರೆ ಇದು 9, ಹಾಗಾದ್ರೆ ಇದು 10, ಇದು 11, ಒಟ್ಟು 11 ಪ್ರಮುಖವಾದ ಪದಗಳಿವೆ. ಒಂಚೂರು ಮುಂದಕ್ಕೆ ಹೋಗ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ತೆಗೆಯೋದು ಹೆಂಗೆ? ಕ್ವಶನ್ಸ್ ಅನ್ನ ಹೇಗೆ ಫ್ರೇಮ್ ಮಾಡ್ತಾರೆ? ಈ ಕೆಳಗಿನ ಯಾವುದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಂಡು ಬರುವುದಿಲ್ಲ? ಯಾವ ಪದ ಕಂಡು ಬರಲ್ಲ? ಸಹಜವಾಗಿ ಏನ್ ಮಾಡ್ತಾನೆ ಅಂದ್ರೆ, ನೀವು ನೋಡ್ತಾ ಬಂದ್ಬಿಟ್ರೆ ಅದನ್ನ ಆಪ್ಷನ್ಸ್ ಮುಟ್ಟಕ್ಕಾಗಲ್ಲ, ಹಂಗೆ ತೆಗಿತಾನೆ. ಯಾವ್ದಿದೆ ಮೊದಲನೇದು ಬರ್ತೀನಿ. ಹಾಗಾದ್ರೆ ಫಸ್ಟ್ ಒನ್ ಯಾವ್ದಲ್ಲ, ಅದ್ರೊಳಗಡೆ ಇದಾವೆ. ಪ್ರಜಾಸತ್ತಾತ್ಮಕ ಇದೆ, ಪ್ರಜಾಸತ್ತಾತ್ಮಕ. ಹಾಗಾದ್ರೆ ಪ್ರಜಾಸತ್ತಾತ್ಮಕ ಇದೆ, ಇದು ನಮ್ಗೆ ಅನ್ಸುತ್ತೆ ಐತಪ್ಪ, ಕರೆಕ್ಟ್ ಗೊತ್ತಾಯ್ತು. ನೆಕ್ಸ್ಟ್ ಜಾತ್ಯತೀತ ಇದೆ, ಸೆಕ್ಯುಲರ್ ಇದೆ. ನೆಕ್ಸ್ಟ್ ಮುಂದೆ ಬಂದಾಗ ಹಾಗಾದ್ರೆ ಭಾತೃತ್ವ. ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ. ಈಗ ನಿಮ್ಗೆ ಅನ್ಸೋದೇನ್ ಗೊತ್ತಾ? ಯಾರು ಕೂಡ ಈ ಪದ ಇದ್ರಾಗೆ ಆಪ್ಷನ್ ಯಾವ್ದೈತೆ ಅಂದ್ರೆ 100% ಯಾರು ಇದನ್ನ ಡಿಲೀಟ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇದು ನೋಡಿರಿ ಎಲ್ಲೋ ಅಂತ ಒಂದು ಫೀಲಿಂಗ್ ಬರ್ತದೆ. ಓ ಮೋಸ್ಟ್ ಇರ್ಬೋದೇನಪ್ಪ, ನ್ಯಾಷನಲ್ ಇಂಟಿಗ್ರೇಷನ್ ಇರಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಇರಲೇಬೇಕು. ನಿಮಗೆ ಇದನ್ನು ಮುಟ್ಟಕ್ಕೆ ಮನಸ್ಸು ಬರಲ್ಲ.
ಪ್ರಶ್ನೆ ಎಕ್ಸಾಮ್ ಕಟ್ತಾರೆ 90% ಇದನ್ನ ಯಾರು ಮುಟ್ಟಲ್ಲ. ರಾಂಗ್ ಆನ್ಸರ್ ಇದು. ಯಾಕೆಂದ್ರೆ ಈ 3 ಪದವು ಕೂಡ ರಿಫ್ಲೆಕ್ಟ್ ಆಗಿತ್ತು ಪ್ರಿಯಾಂಬಲ್ಗೆ, ಆದ್ರೆ ಇದರ ರಿಫ್ಲೆಕ್ಟ್ ಆಗಿಲ್ಲ. ಇದು ಅದಕ್ಕಿಂತ ಒಳ್ಳೆ ಪದ ಇರಬಹುದು, ಬಟ್ ದೇ ಆರ್ ನಾಟ್ ಮೆನ್ಷನ್ಡ್ ಇನ್ ದ ಪ್ರಿಯಾಂಬಲ್. ಎಲ್ಲೂ ಕೂಡ ಟರ್ಮಿನಾಲಜಿ ಬಂದಿಲ್ಲ. ಇನ್ನೂ ತೆಗಿಬಹುದೇನು? ಹಾಗಾದ್ರೆ ಅಂತಾರಾಷ್ಟ್ರೀಯ ಮನೋಭಾವ ಐಕ್ಯತೆ ಒಳಗಡೆ ಬರ್ಬೋದು, ಪ್ರಶ್ನೆ ಬೇರೆ, ಬಟ್ ಅದು ನೇರವಾಗಿ ಬಂದಿಲ್ಲ. ಹಂಗಾರೆ ಈ ತರ 4 ಆಪ್ಷನ್ ಒಳಗಡೆ ಡೂಪ್ ಮಾಡಿಬಿಡ್ತಾನೆ. ಇನ್ನ ಒಂದು ಪ್ರಶ್ನೆ, 42ನೇ ತಿದ್ದುಪಡಿನಲ್ಲಿ ಯಾವುದನ್ನ ಸೇರಿಸಿಲ್ಲ ಅಂತ ತೆಗಿತಾನೆ. 1ನೇದು ಹಾಗಾದ್ರೆ ಸಮಾಜವಾದಿ, 2ನೇದು ಹಾಗಾದ್ರೆ ಸಮಾಜವಾದಿ 2ನೇದು ಜಾತ್ಯತೀತ ಹಾಗಾದ್ರೆ 3ನೇದು ಬಂದಾಗ ಹಾಗಾದ್ರೆ ಭಾತೃತ್ವ ಹಾಗಾದ್ರೆ 4ನೇದು ಬಂದಾಗ ಐಕ್ಯತೆ. ಇಲ್ಲಿ ನೀವು ಆಲ್ರೆಡಿ ಹೇಳಿದ್ದೀನಿ, ಈ 3 ಕೂಡ 47ನೇ ಅಮೆಂಡ್ಮೆಂಟ್ ಸೇರಿಸೋರು ಇದೇ ಟೇಬಲ್ ತೆಗೆದಿದ್ದಾನೆ. ಇನ್ನೂ ಒಂದು ಹೆಜ್ಜೆ ಮುಂದ್ಕೋ ತೆಗಿಬಹುದು. ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬುದವನ್ನ ಯಾವ ಅಮೆಂಡ್ಮೆಂಟ್ ಸೇರಿಸ್ತಾ ಅಂತ ತೆಗಿಬಹುದು. 42 ಹಾಗಾದ್ರೆ 43 ಹಾಗಾದ್ರೆ 3ನೇದು 44 4ನೇದು ಬಂದಾಗ 45. ಹಾಗಾದ್ರೆ ಗೊತ್ತಿಲ್ಲ, ಈಗ 44ನೇ ಅಮೆಂಡ್ಮೆಂಟ್ ಅಲ್ಲಿ ಅಂತ ಹಾಕ್ಬೋದೇನೋ, 44 ಆಸ್ತಿ ಇದದು. ಆದ್ರೆ ಆನ್ಸರ್ ಈಸ್ 42ನೇದು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೋಗಿ ವಿಚ್ ಇಯರ್ ಅಂತ ಕೇಳ್ಬೋದು. ಹಾಗಾದ್ರೆ 75, 76, 77 ಹಾಗಾದ್ರೆ 1978 ಅಂತ. ಅಲ್ಲಿ ನಿಮಗೆ ಗೊತ್ತಿರಲಿ, ಈ 42ನೇ ಅಮೆಂಡ್ಮೆಂಟ್ ಆಗಿರೋದು 1976 ಅಲ್ಲಿ. ಸಂವಿಧಾನದಾಗೆ 104 ಅಮೆಂಡ್ಮೆಂಟ್ಗಳಾಗಿದೆ. ಮೊದಲ ಅಮೆಂಡ್ಮೆಂಟು 1951 ಜೂನ್ 18ನೇ ತಾರೀಕು ಭೂ ಸುಧಾರಣೆ ಬಗ್ಗೆ 9ನೇ ಶೆಡ್ಯೂಲ್ ಅನ್ನು ಸೇರಿಸ್ತಾ ಬಂದರು. ಆದ್ರೆ ಈ ತಿದ್ದುಪಡಿ ಮಾತ್ರ ಅತ್ಯಂತ ಮುಖ್ಯವಾದದ್ದು. ಯಾಕೆಂದ್ರೆ ನಮ್ಮ ಸಂವಿಧಾನ ಓದುವಂತರು ಯಾವುದೇ ಕಾರಣಕ್ಕೂ ಕೂಡ 42ನೇ ಅಮೆಂಡ್ಮೆಂಟ್ ಅನ್ನು ಮರಿಬಾರದು. ಅತ್ಯಂತ ಮುಖ್ಯವಾದದ್ದು. ಯಾಕೆಂದ್ರೆ 16 ವಿಚಾರಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಯಾವ ಕಾರಣ ಅಂದ್ರೆ ಅದಕ್ಕೆ ಇಂದಿರಾ ಗಾಂಧಿಗೆ ಬಲ ಬಂದುಬಿಡ್ತು. 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಜಡ್ಜ್ಮೆಂಟ್ ಹೇಳ್ತು, ಬೇಸಿಕ್ ಸ್ಟ್ರಕ್ಚರ್ಗೆ ತೊಂದರೆ ಆಗದಂಗೆ ಸಂವಿಧಾನವನ್ನು ತಿದ್ದಬಹುದು ಅಂತ ಹೇಳ್ತಾ ಬಂತು. ಆಗ ಸುಮಾರು ಅಂಶಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಅದಕ್ಕೆ ಗೋರ್ಖಾನಾಥ್ ಕೇಸಲ್ಲಿ ಮಾತ್ರ 67ರಿಗೆ ಪಂಜಾಬ್ ಸರ್ಕಾರ ಆಗ ತಿದ್ದುಪಡಿ ಮಾಡಬಾರ್ದು ಅಂತ ಹೇಳಿತ್ತು. ಬಟ್ ಅವಕಾಶ ಸಿಕ್ಕಿದ್ದು ಯಾವಾಗ ಅಂದ್ರೆ 73ರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ, ಅದಕ್ಕೆ ಆಮೇಲೆ 42 ಮಾಡಿದ್ರು. 42ರಿಗೆ ಈ 3 ಪದ ಸೇರಿಸಿದ್ದಾರೆ. ಯಾವ್ಯಾವುದು ಅಂದ್ರೆ ಹಾಗಾದ್ರೆ ಇದೆಲ್ಲ ಒಂದು ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ. ಹಾಗಾದ್ರೆ ಆಡುವನ್ನು ಊಟ ಕೊಡ್ಬೋದು. ಇದ್ರಾಗ ಯಾವ್ದು ತೆಗೀರಿ ಅಂತ ತೆಗಿಬೋದು, ಪ್ರಶ್ನೆಗಳನ್ನ ಏನು ಬೇಕಾದ್ರೂ ತೆಗಿಬೋದು. ಈಗ ನೀವು ಆರಾಮಾಗಿ ಓದ್ಕೋಬಹುದು. ಇನ್ನೊಂದೇ ಒಂದು ಪಾಯಿಂಟ್ ಉಳ್ಕೊಂಡಿದೆ, ಅದು ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂತೆ ಭಾಗವೇ ಅಲ್ವೇ ಅಂತ ಕೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ಒಂದು ಪ್ರಶ್ನೆ ಪ್ರಾರಂಭ ಆಯ್ತು. ಹಾಗಾದ್ರೆ ಭಾರತದ ಪ್ರಸ್ತಾವನೆ ಸಂವಿಧಾನದ ಭಾಗವೇ? ಹಾಗಾದ್ರೆ 1960ರಲ್ಲಿ ಹಾಗಾದ್ರೆ ಬೇರುಬಾರಿ ಮೊಕದ್ದಮೆ, ಬೇರುಬಾರಿ ಯೂನಿಯನ್ ಕೇಸ್ ಅಂತ 1960ರಲ್ಲಿ ಬೇರುಬಾರಿ ಮೊಕದ್ದಮೆ ಗೊತ್ತಿಲ್ಲ ನಿಮ್ಗೆ. ಬೇರುಬಾರಿ ಮೊಕದ್ದಮೆ ಅಂದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರ ಯಾವುದೇ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ವಿಮರ್ಶೆ ಮಾಡೋದಕ್ಕೆ ಅಥವಾ ಸಲಹೆ ಕೊಡೋದಕ್ಕೆ ಸಾಧ್ಯ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅನ್ನ ಸಂವಿಧಾನದ ರಕ್ಷಕ ಅಂತ ಕರೀತಾರೆ, ಕಸ್ಟೋಡಿಯನ್ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನಿಸುವಂತ ಅಧಿಕಾರ ಹೈಕೋರ್ಟ್ಗಳಿಗಿಲ್ಲ. ಇರೋದು ಮಾತ್ರ ಸುಪ್ರೀಂ ಕೋರ್ಟಿಗೆ ಮಾತ್ರ. ಸಂವಿಧಾನದ 143ನೇ ವಿಧಿ ಪ್ರಕಾರ ಸಲಹೆ ಕೊಡೋ ಅಧಿಕಾರ ಕೂಡ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೊಡಬಹುದು. ಅಗಾಧವಾದಂತ ಪವರ್ಸ್ ಅನ್ನ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಗೊತ್ತಿರಲಿ, ಏನಾದ್ರೂ ಕೂಡ ಸಂಸತ್ತು ಮೀರಿ ತನ್ನ ಕಾನೂನು, ನನ್ನ ವ್ಯಾಪ್ತಿಯನ್ನು ಮೀರಿ ಯಾವ್ದಕ್ಕಾರ ತಿದ್ದುಪಡಿ ಮಾಡಿದ್ರು ಕೂಡ ಅದನ್ನ ತಡೆಯುವಂತ ಶಕ್ತಿ ಕೂಡ ಸುಪ್ರೀಂ ಕೋರ್ಟ್ಗೆ ಇದೆ. ಅದಕ್ಕೆ ಅದನ್ನ ರಕ್ಷಕ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಒಂದು ಹೇಳ್ತಾ ಬಂತು, ಒಂದೇ ಒಂದು ಕೀವರ್ಡ್ಸ್ ಅನ್ನ ಇಟ್ಕೊಂಡ್ರೆ ಸಾಕು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬಹುದು, ಮೇನ್ಸಿ ಬರಿಬಹುದು. ಹಾಗಾದ್ರೆ ಪ್ರಸ್ತಾವನೆಯನ್ನ ಸಂವಿಧಾನದ ಭಾಗವಲ್ಲ ಅಂತ ಹೇಳಿದೆ. ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಯಾವ ಕೇಸು? ಬೇರುಬಾರಿ ಮೊಕದ್ದಮೆ. ಎನ್ಕ್ಲೇವ್ಸ್ಗಳ ಇದಕ್ಕೆ ಸಂಬಂಧಪಟ್ಟಿದ್ದು ಬೇರುಬಾರಿ ಮೊಕದ್ದಮೆನಲ್ಲಿ. ಹಾಗಾದ್ರೆ 1973ರ ಹಾಗಾದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ, ಹಾಗಾದ್ರೆ ಇದು ಭಾರತಿ ವರ್ಸಸ್ ಕೇರಳ ಸರ್ಕಾರ ಬಹಳ ಇಂಪಾರ್ಟೆಂಟ್ ಕೇಸ್ ಇದು. ಈ ಕೇಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಿಯಾಂಬಲ್ ಇಸ್ ದ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಒಂದೊಂದೇ ಪದ ಸಾಕು ನಿಮ್ಗೆ ಎಕ್ಸಾಮ್ಗೆ ರಿಕಾಲ್ ಮಾಡ್ಕೋಬೇಕು ಅಂದ್ರೆ, ಮೀನ್ಸ್ ಬರಿಬೇಕು ಅಂದ್ರೆ ಎಳಿಬಹುದು ಮುಂದಕ್ಕೆ. ಬೇರುಬಾರಿ ಮೊಕದ್ದಮೆ ಭಾಗ ಅಲ್ಲ, ಅಷ್ಟೇ ಸಾಕು. ಕೀವರ್ಡ್ಸ್ ಮೈಂಡ್ ಆಗಿರ್ಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಮುನ್ಷಿ ಹಾಗಾದ್ರೆ ಜಾತ್ಕ, ಹಾಗಾದ್ರೆ ಬಾರ್ಕೋರ್, ಹಾಗಾದ್ರೆ ಕಿರುವತ್ತಿಗೆ, ಹಾಗಾದ್ರೆ ಠಾಕೂರ್ ಭಾರ್ಗವದಾಸ್ ಒಡವೆ, ಇದಾಯ್ತುಲ್ಲ ಆತ್ಮ, ಹಾಗಾದ್ರೆ ಈ ಟೈಪ್ ಅಲ್ಲಿ ಪಾಲ್ಕಿವಾಲ, ಹಾಗಾದ್ರೆ ಐಡೆಂಟಿ ಕಾರ್ಡ್, ಗುರುತಿನ ಚೀಟಿ, ಈ ಪದಗಳಿದ್ರೆ ಸಾಕು ನಿಮಗೆ ಎಳೆಯುವಂತ ಅಥವಾ ವಿಸ್ತಾರವಾಗಿ ಬರೆಯುವಂತ ಶಕ್ತಿ ಇದೆ ನಿಮಗೆ. ಆದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪಾಯಿಂಟ್ಗಳು ಇಟ್ಕೊಂಡಿದ್ರೆ
ಎನಫ್. ದೊಡ್ಡ ಯಾವ ಪರೀಕ್ಷೆ ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ ಭಾಗ ಅಂತ ಹೇಳ್ತು 1995ರ LIC ಆಫ್ ಇಂಡಿಯಾ. ಹಾಗಾದ್ರೆ LIC ಆಫ್ ಇಂಡಿಯಾ ಅನ್ನೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರ ತೀರ್ಪು ಕೊಡೋಕೆ ಸಾಧ್ಯ, ಹೈಕೋರ್ಟ್ಗಳು ಬರಲ್ಲ. ಅರ್ಥಾತ್ ಬಟ್ ಹೈಕೋರ್ಟ್ ಯಾವ ಸಂದರ್ಭ ಬರುತ್ತೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ರಿಟ್ಗಳನ್ನು ಹೊಡಿಸಬಹುದು. ಆರ್ಟಿಕಲ್ ನಂಬರ್ 32ನಲ್ಲಿ ಹಾಗಾದ್ರೆ 139 ಮತ್ತು 226 ಅಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ರಿಟ್ಗಳನ್ನು ಹೊಡಿಸ್ತವೆ. ಬಟ್ ಆದ್ರೆ ಸಂವಿಧಾನವನ್ನ ವ್ಯಾಖ್ಯಾನಿಸುವಂತ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೊಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಮಾತ್ರ. ಅದು LIC ಆಫ್ ಇಂಡಿಯಾ ಕೇಸಲ್ಲಿ ಇದು ಅವಿಭಾಜ್ಯ ಭಾಗ ಅಂತ ಹೇಳ್ತು, ಅವಿಭಾಜ್ಯ ಭಾಗ ಅಂತ ಹೇಳ್ತಾ ಬಂದಿದೆ. ಹಾಗೆ ಇಟ್ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಏನ್ ಇಂಟಿಗ್ರಲ್ ಪಾರ್ಟ್, ಪ್ರಿಯಾಂಬಲ್ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದರಿಂದ ಇಲ್ಲಿ ಗಮನಿಸಬೇಕಾದ ಒಂದೇ ಅಂಶ, ಬೇರೆ ಬಾರಿ ಮೊಕದ್ದಮೆ ಭಾಗವಲ್ಲ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ 1973 ಇಟ್ಸ್ ಎ ಪಾರ್ಟ್. ಹಾಗಾದ್ರೆ LIC ಆಫ್ ಇಂಡಿಯಾ 1995 ಇಟ್ಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಬಂದಿದೆ. ಅಲ್ಲಿಗೆ ಈ ಕೇಸ್ಗಳನ್ನು ಇತ್ತೀಚೆಗೆ ಕೇಳ್ತಾನೆ, ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆ ಇತ್ತೀಚೆಗೆ ಟಫ್ ಬರ್ತಾ ಇದೆ. ಹಾಗಾದ್ರೆ ಬರೆಯೋರ ಸಂಖ್ಯೆ ಹೆಚ್ಚಾಗಿದೆ, ಎಲ್ಲೋ ಒಂದು ಮೂಲೆಯಲ್ಲಿ ಕೇಳಲ್ಲ. ಹಾಗಾದ್ರೆ ಪ್ರಸ್ತಾವನೆಯನ್ನು ಕೊಟ್ಟವರು ಯಾರು ಅಂತ ಕೇಳುವಂಥದ್ದು ಯಾವುದೋ ಕಾಲಕ್ಕೆ ಹೊಟ್ಟೋಯ್ತು. ಒಳಗಡೆ ಆಯ್ಕಂತಾನೆ 4 ಲೈನ್ ತೆಗಿತಾನೆ, ಅದ್ರಾಗ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ಎ ಸರಿ ಇದೆ, ಬಿ ಸರಿ ಇದೆ, ಸಿ ಸರಿ ಇದೆ, ಇಂಥವು ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ರೆಡಿ ಆಗಬೇಕು. ಎಷ್ಟು ಜನವಾರ ಬರೀಲಿ, ಎಕ್ಸಾಮ್ಸ್ ಅನ್ನ ನೀವು ಚೆನ್ನಾಗಿ ತಯಾರಾಗಿದ್ರೆ ಬರಿಬೋದು. ಸಮಗ್ರವಾದ ಮಾಹಿತಿ ಸಿಕ್ಕಿದೆ. ನೀವು ಯಾವ ಪರೀಕ್ಷೆ ಬೇಕಾದ್ರೂ ಕೂಡ ಫ್ರಮ್ STC ಇಂದ ಹಿಡಿದು UPSC ವರೆಗೂ ಬರಿಬೋದು. ಐ ಕವರ್ಡ್ ಆಲ್ ದ ಏರಿಯಾ. ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಇನ್ನು ಬೇರೆ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬಹುದು. ಪ್ರಿಯಾಂಬಲ್ಗೆ ರಿಲೇಟೆಡ್ ಆಗಿ ಯಾವ ಪುಸ್ತಕ ಬೇಕಾದ್ರೂ ಓದಿರುವೆ ಅರ್ಥವಾಗ್ತಾ ಬರ್ತದೆ. ನಿಮ್ಮ ತಲೆ ಒಳಗೆ 11 ವರ್ಡ್ಸ್ಗಳು ತಲೆ ಇರುವ ಭಾರತದ ಪ್ರಜೆಗಳಾದ ನಾವು. ಹಾಗಾದ್ರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯಲ್ಲಿ ಹಾಗಾದ್ರೆ ನ್ಯಾಯವನ್ನು ಒದಗಿಸ್ತಾ ಸ್ವತಂತ್ರವಾಗಿ ಸಮಾನತೆಯಿಂದ ಹಾಗಾದ್ರೆ ಭಾತೃತ್ವವಂತ ಐಕ್ಯತೆಯಿಂದ ಬಾಳೋಣ. ಇದನ್ನ 1949 ನವೆಂಬರ್ 26 ಕಡಪ್ ಮಾಡ್ಕೊಂಡವ್ರೆ. ಇದನ್ನ ಬೇರೆ ಬೇರೆ ರಾಜನೀತಿ ತಜ್ಞರು ಇದನ್ನ ಶಾಲಾ ಟೀಚರ್ಸ್ಗಳಿದ್ರೆ ಮಕ್ಕಳಿಗೂ ಹೇಳಿ, ಅವ್ರಿಗೂ ಪರಿಚಯ ಮಾಡಿ, ಅವ್ರಿಗೂ ಕೂಡ ಇವತ್ತಿಂದಲೇ ಕಾನ್ಸ್ಟಿಟ್ಯೂಷನ್ ಪರಿಚಯ ಮಾಡಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಒಬ್ಬ ಕಟ್ಕಡೆ ವ್ಯಕ್ತಿ ಕೂಡ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಫ್ರೀಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾರ್ಯಾರು ಕೂಡ ಇನ್ನೊಬ್ಬನನ್ನ ಶೋಷಣೆ ಮಾಡಂಗಿಲ್ಲ. ನಮ್ಮ ಸಾಮರ್ಥ್ಯವಿದ್ರೆ ನಾವು ಏನು ಬೇಕಾದ್ರೂ ಪಡಿಬೋದು. ಈ ಸಮಾಜದಾಗೆ, ಈ ದೇಶದ ಪಡಿಬೋದು, ನಿರ್ಭಯವಾಗಿ ಬದುಕ್ಬೋದು. ಯಾರ ಮೇಲೆ ಯಾರು ಕೂಡ ಸವಾರಿ ಮಾಡೋಕ್ಕೂ ಆಗಲ್ಲ. ಅದರಿಂದ ನಮಗೆ ವ್ಯಕ್ತಿಗತವಾಗಿ ಸ್ವಾತಂತ್ರ್ಯದಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಈ ನಮ್ಮ ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟಿದೆ. ಧನ್ಯವಾದಗಳು. ಈ ವಿಡಿಯೋನ ನಮ್ಮ ಸ್ಪರ್ಧಾ ವಿಜೇತ ಯೂಟ್ಯೂಬಲ್ಲಿ ಹಾಕಿರ್ತೀವಿ. ಕಾಲಾವಕಾಶ ಸಿಕ್ತಾಗ ಕೇಳ್ಕೊಳ್ಳಿ. ಮತ್ತೆ ಕಾಲಾವಕಾಶ ಸಿಕ್ತಾಗ ವಿಡಿಯೋಗಳನ್ನು ಮಾಡಿ ಬೇರೆ ಬೇರೆ ಟಾಪಿಕ್ಗಳು, ಕರೆಂಟ್ ಇವೆಂಟ್ಸ್ಗಳನ್ನು ಹಾಕ್ತಾ ಬರ್ತೀನಿ. ಮುಂದಿನ ಅವಧಿಯಲ್ಲಿ ಜಾಗ್ರಫಿ ಟಾಪಿಕ್ದು ಕೂಡ ಮಾಡ್ತಾ ಬರ್ತೀನಿ. ವಿಶ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಫಾರ್ ಆಲ್.